ಎಲ್ರಿಗೂ ನಮಸ್ತೆ. ಸೊ ಕಳೆದ ತರಗತಿಯಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ ಅಲ್ವಾ? ಸೊ ಜಸ್ಟ್ ವಿ ಹ್ಯಾವ್ ಸಿ ದ ಕ್ಲಾಸಿಫಿಕೇಶನ್ಸ್. ಓನ್ಲಿ 4 ಕ್ಲಾಸಿಫಿಕೇಶನ್ಸ್ ಮಾತ್ರ ಓದಿದ್ವಿ ಅಲ್ವಾ? ಅದರಲ್ಲಿ ಬ್ಯಾಕ್ಟೀರಿಯಾ ಬರುತ್ತೆ, ಫಂಗೈ ಬರುತ್ತೆ, ಆಲ್ಗೈ ಮತ್ತೆ ಪ್ರೋಟೋಸೋವಾ. ಅದನ್ನ ಕಳೆದ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇನ್ನೊಂದು ಕ್ಲಾಸಿಫಿಕೇಶನ್ ಇತ್ತು, ದಟ್ ಈಸ್ ವೈರಸ್ ಅಲ್ವಾ? ಸೊ ಜೊತೆಗೆ ಇನ್ನೊಂದಷ್ಟು ವಿಷಯಗಳನ್ನ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಎಲ್ರಿಗೂ ತರಗತಿಗೆ ಸ್ವಾಗತ. ವೈರಸ್ ಎಲ್ರಿಗೂ ಪರಿಚಯ ಇರುತ್ತೆ. ಸೊ ಎಲ್ರಿಗೂ ವೈರಸ್ ಅಂತೂ ಬಂದ್ ಹೋಗಿರುತ್ತೆ, ಓಕೆನಾ ಅಲ್ವಾ? ಅಂದ್ರೆ ಎಲ್ಲರೂ ಕೊರೋನಾ ವೈರಸ್ ಬಗ್ಗೆ ಥಿಂಕ್ ಮಾಡಬೇಡಿ. ಸೊ ವೈರಸ್ ಅಂದ್ರೆ ಕಾಮನ್ ಆಗಿ ನಿಮ್ಗೆ ನೆಗಡಿ, ಎಲ್ಲಾರ್ಗು ನೆಗಡಿ ಅಂತೂ ಆಗೇ ಇರುತ್ತಲ್ವಾ? ಸೊ ದಟ್ ಈಸ್ ನಥಿಂಗ್ ಕಾಸ್ಡ್ ಬೈ ವೈರಸಸ್ ಇಂದ. ಓಕೆ, ಈಗ ವೈರಸಸ್ ಬಗ್ಗೆ ನೋಡೋಣ. ವೈರಸಸ್ ಆರ್ ಸ್ಮಾಲರ್ ದ್ಯಾನ್ ಎನಿ ನೌನ್ ಸೆಲ್. ಸೊ ನಮ್ಗೆ ಗೊತ್ತಿರೋ ಎಲ್ಲಾ ಸೆಲ್ಸ್ ಗಳಿಗಿಂತ ಏನ್ ಬ್ಯಾಕ್ಟೀರಿಯಾ ಸೆಲ್ ಇದೆ, ಹ್ಯೂಮನ್ ಸೆಲ್ ಇದೆ, ಪ್ರೋಟೋಸೋವನ್ ಸೆಲ್ ಇದೆ, ಎಲ್ಲದಕ್ಕಿಂತಲೂ ತುಂಬಾ ಚಿಕ್ಕದು ಅಂತಂದ್ರೆ ದಟ್ ಈಸ್ ವೈರಸ್ ಸೆಲ್. ದೇರ್ ಸೈಜ್ ರೇಂಜ್ ಫ್ರಮ್ 0.015 ಟು 0.2 ಮೈಕ್ರಾನ್ ಅಂತಂದ್ರೆ ಎಷ್ಟು ಬರುತ್ತೆ ಗೊತ್ತಾ? ನಾವು ಬ್ಯಾಕ್ಟೀರಿಯಾ ಸೆಲ್ ಹೇಳಿದ್ವಿ, ಎಷ್ಟು 2 to 5 ಮೈಕ್ರೋಮೀಟರ್ಸ್ ಅಷ್ಟು ಸ್ಮಾಲ್ ಇರುತ್ತೆ ಬ್ಯಾಕ್ಟೀರಿಯಾ ಸೆಲ್. ಅದಕ್ಕಿಂತಲೂ 10,000 ಪಟ್ಟು ಚಿಕ್ಕದು ಯಾವುದು? ವೈರಸ್ ಸೆಲ್. ಓಕೆ, ವೈರಸಸ್ ಆರ್ ಇಂಟ್ರಾಸೆಲ್ಯುಲರ್ ಆಬ್ಲಿಗೇಟರಿ ಪ್ಯಾರಾಸೈಟ್ಸ್. ಇದೊಂದು ಟರ್ಮ್ ಇದೆ, ಆಬ್ಲಿಗೇಟರಿ ಪ್ಯಾರಾಸೈಟ್ಸ್ ಅಂತ. ಓಕೆನಾ? ಸೊ ವಾಟ್ ಈಸ್ ಆಬ್ಲಿಗೇಟರಿ ಪ್ಯಾರಾಸೈಟ್ ಅಂತ ಅಂದ್ರೆ, ಈ ವೈರಸಸ್ ಒಂದು ಕ್ಯಾರೆಕ್ಟರ್ ಇದೆ. ಅದು ಬದುಕಬೇಕು ಅಂತಂದ್ರೆ ಅದಕ್ಕೆ ಇನ್ನೊಂದು ಆರ್ಗ್ಯಾನಿಸಮ್ನ ಆಶ್ರಯ ಬೇಕು. ಸೊ ಅದನ್ನ ಹೋಸ್ಟ್ ಸೆಲ್ ಅಂತ ಹೇಳಿ ಕರಿತೀವಿ. ಸೊ ಹೋಸ್ಟ್ ಸೆಲ್ ಇಲ್ಲ ಅಂತ ಅಂದ್ರೆ ಈ ವೈರಸಸ್ ಬದುಕ್ಲಿಕ್ಕೆ ಆಗಲ್ಲ. ಅದಕ್ಕೆ ಇದನ್ನೇನಂತೀವಿ? ಆಬ್ಲಿಗೇಟರಿ ಪ್ಯಾರಾಸೈಟ್ಸ್ ಅಂತಂದ್ರೆ ಇಟ್ ಡಿಪೆಂಡ್ಸ್ ಆನ್ ದಿ ಅನದರ್ ಆರ್ಗ್ಯಾನಿಸಮ್ ಕಾಲ್ಡ್ ಹೋಸ್ಟ್ ಸೆಲ್ ಟು ಲಿವ್ ಅಂಡ್ ರೀಪ್ರೊಡ್ಯೂಸ್. ಅದಿಲ್ಲ ಅಂತಂದ್ರೆ ಇಟ್ ಕೆನಾಟ್ ಬಿ ಲಿವ್, ಇಟ್ ಕೆನಾಟ್ ಬಿ ಕಂಪ್ಲೀಟ್ ಇಟ್ಸ್ ಲೈಫ್ ಸೈಕಲ್. ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಇದನ್ನ ಆಬ್ಲಿಗೇಟರಿ ಪ್ಯಾರಾಸೈಟ್ಸ್ ಅಂತಂದ್ರೆ ಇದೊಂದು ಕಂಡೀಷನ್. ಇದು ಬದುಕಬೇಕು ಅಂತಂದ್ರೆ ಹೋಸ್ಟ್ ಸೆಲ್ ಬೇಕೇ ಬೇಕು ಅಂತ. ಓಕೆನಾ? ದ ಸ್ಟಡಿ ಆಫ್ ವೈರಸಸ್ ಇಸ್ ಕಾಲ್ಡ್ ವೈರಾಲಜಿ. ಹೇಗೆ ನಾವು ಬ್ಯಾಕ್ಟೀರಿಯಾ ನೋಡಿದ್ವಿ, ಆಲ್ಗೆ ನೋಡಿದ್ವಿ, ಅದ್ರ ಬಗ್ಗೆನೇ ಸೆಪರೇಟ್ ಸ್ಟಡಿ ಮಾಡೋದಕ್ಕೆ ಸೊ ಡಿಫ್ರೆಂಟ್ ಬ್ರಾಂಚಸ್ಗಳಿದೆ. ಅದೇ ರೀತಿ ವೈರಸಸ್ಗೂ ಕೂಡ ವೈರಾಲಜಿ ಅನ್ನೋ ಒಂದು ಬ್ರಾಂಚ್ ಇದೆ. ವೈರಸಸ್ ಹ್ಯಾವ್ ಡಿಫ್ರೆಂಟ್ ಶೇಪ್ಸ್. ದ ಕ್ಯಾನ್ ಬಿ ರಾಡ್ ಶೇಪ್, ಸ್ಪೆರಿಕಲ್ ಆರ್ ಆಫ್ ಅದರ್ ಶೇಪ್ಸ್. ಸೊ ಇದಕ್ಕೆ ಡೆಫಿನೆಟ್ ಶೇಪ್ಸ್ ಅಂತ ಇರಲ್ಲ. ಸೊ ಇದಕ್ಕೂ ಕೂಡ ಬೇರೆ ಬೇರೆ ರೀತಿಯ ಶೇಪ್ಸ್ಗಳು. ಒಂದೊಂದು ವೈರಸ್ ಕೂಡ ಹೇಗೆ ನಾವು ಬ್ಯಾಕ್ಟೀರಿಯಲ್ ರಾಡ್ ಶೇಪ್ಡ್, ಸ್ಪೆರಿಕಲ್ ಶೇಪ್ ಅಂತ ನೋಡಿದ್ವಿ, ಸೊ ಇಲ್ಲೂ ಕೂಡ ಬೇರೆ ಬೇರೆ ಶೇಪ್ ವೈರಸಸ್ಗಳನ್ನ ನಾವು ನೋಡಬಹುದು. ಓಕೆ, ಟು ಅಬ್ಸರ್ವ್ ವೈರಸಸ್ ಸೈಂಟಿಸ್ಟ್ ಯೂಸ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಸೊ ನಾವು ಯೂಶಲಿ ಲ್ಯಾಬಲ್ಲೆಲ್ಲ ಯೂಸ್ ಮಾಡೋದು ಯಾವುದು ಅಂದ್ರೆ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಹೇಳಿ ಕರಿತೀವಿ. ಸೊ ನಾವು ಲ್ಯಾಬಲ್ಲೆಲ್ಲ ಯೂಸ್ ಮಾಡ್ತೀವಲ್ವಾ, ಸೊ ಅಲ್ಲಿ ಈ ಮೈಕ್ರೋ ಆರ್ಗಾನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ ಏನಿದೆ ಅವೆಲ್ಲ ನಮಗೆ ಕಣ್ಣು ಕಾಣುತ್ತೆ. ಬಟ್ ಇದು ಬ್ಯಾಕ್ಟೀರಿಯಾ ಸೆಲ್ಗಿಂತ 10,000 ಅಷ್ಟು ಚಿಕ್ಕದಾಗಿರೋದ್ರಿಂದ ಇದನ್ನ ನಾವು ನೋಡ್ಬೇಕು ಅಂತಂದ್ರೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಬೇಕು. ಓಕೆನಾ? ವೈರಸಸ್ ಕಾಸ್ ಮೆನಿ ಡಿಸೀಸಸ್ ಟು ಪ್ಲಾಂಟ್ಸ್, ಅನಿಮಲ್ಸ್ ಅಂಡ್ ಹ್ಯೂಮನ್ಸ್. ಸೊ ಅದು ಹ್ಯೂಮನ್ಸ್ ಮಾತ್ರ ಅಲ್ಲ, ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ಗೂ ಕೂಡ ವೈರಸಸ್ ಡಿಸೀಸ್ ನ ಕಾಸ್ ಮಾಡ್ತವೆ. ಸೊ ಅದನ್ನ ಮುಂದೆ ನೋಡೋಣ. ಸೊ ಹಿಯರ್ ಸಮ್ ಆಫ್ ದ ಪಿಕ್ಚರ್ಸ್ ಆಫ್ ದ ವೈರಸಸ್ ಐ ಹ್ಯಾವ್ ಶೋನ್. ಸೊ ಇದು ಬೇರೆ ಬೇರೆ ರೀತಿ ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಇದೆ ನೋಡಿ, ಒಂದು ಕೂಡ ಸಿಮಿಲರ್ ಇಲ್ಲ ಅಲ್ಲ. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವೈರಸಸ್. ಸೊ ಇದೊಂದು ರೀತಿ ಕ್ಯಾರೆಕ್ಟರ್ ಇದೆ, ಹೀಗೆ ಇದೆ ಅಂತ ಹೇಳಲಿಕ್ಕಾಗಲ್ಲ ವೈರಸ್. ಯಾಕೆಂದ್ರೆ ಇಟ್ ಈಸ್ ರಿಗಾರ್ಡೆಡ್ ಆಸ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ದ ನಾನ್ ಲಿವಿಂಗ್ ಅಂಡ್ ಲಿವಿಂಗ್ ಥಿಂಗ್ಸ್. ಬಿಕಾಸ್ ಸಮ್ ಟೈಮ್ ಇಟ್ ಶೋಸ್ ಅ ಲಿವಿಂಗ್ ಕ್ಯಾರೆಕ್ಟರ್ಸ್, ಇನ್ ಕೆಲವೊಮ್ಮೆ ನಾನ್ ಲಿವಿಂಗ್ ಕ್ಯಾರೆಕ್ಟರ್ಸ್ ನ ತೋರಿಸುತ್ತೆ. ಸೊ ಎರಡು ಕ್ಯಾರೆಕ್ಟರ್ಸ್ ನ ತೋರಿಸೋದ್ರಿಂದ ಸೊ ಇದನ್ನ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ನಾನ್ ಲಿವಿಂಗ್ ಅಂಡ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಯಾವ ಕ್ಯಾರೆಕ್ಟರ್ಸ್ ಇದನ್ನ ಲಿವಿಂಗ್ ಥಿಂಗ್ ಅಂತ ಹೇಳಲಿಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ, ದೇ ಹ್ಯಾವ್ ದ ಪವರ್ ಟು ರಿಪ್ರೊಡ್ಯೂಸ್ ದೇರ್ ಓನ್ ಕೈಂಡ್ ವಿತ್ ಇನ್ ದ ಹೋಸ್ಟ್ ಸೆಲ್. ಸೊ ನಾನು ಆಗ್ಲೇ ಹೇಳಿದೆ, ಇಟ್ ಈಸ್ ಎ ಆಬ್ಲಿಗೇಟರಿ ಪ್ಯಾರಾಸೈಟ್. ಅಂದ್ರೆ ಬದುಕ್ಲಿಕ್ಕೆ ಹೋಸ್ಟ್ ಸೆಲ್ ಬೇಕೇ ಬೇಕು ಅಂತ. ಸೊ ಹೋಸ್ಟ್ ಸೆಲ್ ಒಳಗಡೆ ಹೋಗಿ ಇಟ್ ಹ್ಯಾಸ್ ದ ಪವರ್ ಟು ರೀಪ್ರೊಡ್ಯೂಸ್ ದೇರ್ ಓನ್ ಕೈಂಡ್ ಅಂತಂದ್ರೇನು? ಏಬಲ್ ಟು ರೀಪ್ರೊಡ್ಯೂಸ್ ಮಾಡುವಂತ ಸಾಮರ್ಥ್ಯ ಇದಕ್ಕೆ ಇರುವಂತಹದ್ದು. ಸೊ ದಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಥಿಂಗ್, ರೈಟ್? ನಂತರ their core material is DNA or RNA, which is an essential constituent for all living cells. ಸೊ ಯಾವುದೇ ಒಂದು ಲಿವಿಂಗ್ ಸೆಲ್ ಅಂತ ತಗೊಂಡ್ರು ಕೂಡ ಸೊ ಅದರ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಏನು? ಇಟ್ ಹ್ಯಾಸ್ ಅ ಜೆನೆಟಿಕ್ ಮೆಟೀರಿಯಲ್.
ಅದು DNA ಆಗಿರ್ಬೋದು RNA ಹೊಂದಿರಬೇಕು. ಸೊ ಆ ಕ್ಯಾರೆಕ್ಟರ್ನು ಕೂಡ ಇದು ತೋರಿಸೋದ್ರಿಂದ ಸೊ ದೀಸ್ ಟೂ ಕ್ಯಾರೆಕ್ಟರ್ಸ್ ಸಪೋರ್ಟೆಡ್ ಟು ರಿಗಾರ್ಡೆಡ್ ವೈರಸ್ ಆಸ್ ಅ ಲಿವಿಂಗ್ ಥಿಂಗ್. ಓಕೆ, ಹಾಗಾದ್ರೆ ನಾನ್ ಲಿವಿಂಗ್ ಕ್ಯಾರೆಕ್ಟರ್ಸ್ ಏನು, ಇದು ಲಿವಿಂಗ್ ಥಿಂಗ್ ಅಲ್ಲ ಅಂತ ಹೇಳಲಿಕ್ಕೆ ಏನ್ ಸಪೋರ್ಟ್ ಮಾಡುತ್ತೆ ಅಂದ್ರೆ ದೇ ಆರ್ ಇನ್ಆಕ್ಟಿವ್ ವೆನ್ ಪ್ರೆಸೆಂಟ್ ಫ್ರೀಲಿ ಇನ್ ದ ಎನ್ವಿರಾನ್ಮೆಂಟ್. ಅಂದ್ರೆ ಔಟ್ಸೈಡ್ ದ ಹೋಸ್ಟ್ ಸೆಲ್ ಇಲ್ಲ ಅಂತಂದ್ರೆ ಎನ್ವಿರಾನ್ಮೆಂಟಲ್ ಅದು ಈಗ ನಮ್ಮ ಕಣ್ಮುಂದೆನೆ ಬಹಳಷ್ಟು ವೈರಸ್ ಇದೆ ನಮ್ಮ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಅಲ್ಲಿ, ನಮಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ, ಮತ್ತೆ ಅದು ನಮ್ಗೆ ಯಾವುದೇ ರೀತಿ ಹಾರ್ಮ್ ಮಾಡ್ತಾ ಇಲ್ಲ ಬಿಕಾಸ್ ದೇ ಆರ್ ಇನ್ಆಕ್ಟಿವ್, ರೈಟ್. ದೆನ್ ದ ಲ್ಯಾಕ್ ಅ ಸೆಲ್ಯುಲಾರ್ ಸ್ಟ್ರಕ್ಚರ್. ಸೊ ನಾನು ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದೆ, ಇಲ್ಲಿ ವೈರಸ್ ಚಿತ್ರ ಇದೆ ಅಲ್ವಾ, ಸೊ ಇಲ್ಲಿ ಡೆಫಿನೆಟ್ ಸೆಲ್ ಅಂತ ಎಲ್ಲಾದ್ರೂ ಇದೆಯಾ ನೋಡಿ, ನ್ಯೂಕ್ಲಿಯಸ್ ಅಂತ ಇದೆಯಾ? ನೋ. ದಟ್ ಮೀನ್ಸ್ ದ ಲ್ಯಾಕ್ ಅ ಸೆಲ್ಯುಲಾರ್ ಸ್ಟ್ರಕ್ಚರ್ ಅಂದ್ರೆ ಅಲ್ಲಿ ಇರ್ಬೇಕಾದಂತ ನ್ಯೂಕ್ಲಿಯೋಪ್ಲಾಸಮ್ ಆಗಲಿ ಸೈಟೋಪ್ಲಾಸಮ್ ಆಗಲಿ, ಸೊ ಮತ್ತೆ ಆ ನ್ಯೂಕ್ಲಿಯಸ್ ಅಂತ ಏನ್ ಕರಿತೀವಿ ಸೆಲ್ ಅಲ್ಲಿ, ಸೊ ಅದು ಯಾವುದು ಕೂಡ ಈ ವೈರಸ್ ಅಲ್ಲಿ ಕಂಡು ಬರೋದಿಲ್ಲ. ದ ಲ್ಯಾಕ್ ಅ ಸೆಲ್ಯುಲಾರ್ ಸ್ಟ್ರಕ್ಚರ್, ಬಟ್ ಓನ್ಲಿ ವಿ ಕ್ಯಾನ್ ಫೈಂಡ್ DNA ಆರ್ RNA ಜೆನೆಟಿಕ್ ಮೆಟೀರಿಯಲ್ ಮಾತ್ರ ನಾವು ನೋಡಬಹುದು. ದೇ ಕ್ಯಾನ್ ಬಿ ಕ್ರಿಸ್ಟಲೈಸ್ಡ್ ಅಂಡ್ ಸ್ಟೋರ್ಡ್ ಫಾರ್ ಅ ಲಾಂಗ್ ಟೈಮ್ ಲೈಕ್ ಅದರ್ ನಾನ್ ಲಿವಿಂಗ್ ಥಿಂಗ್ಸ್. ಅಂದ್ರೆ ಇದನ್ನ ಬೇಕಾದ್ರೆ ವೈರಸ್ ನ ಪೌಡರ್ ಮಾಡಿ ಕೂಡ ನೀವು ಲಾಂಗ್ ಟೈಮ್ ಪ್ರಿಸರ್ವ್ ಮಾಡಬಹುದು ಒಂದು ಗ್ಲಾಸ್ ಅಲ್ಲಿ, ಬಿಕಾಸ್ ಇಟ್ ಇಸ್ ಅ ನಾನ್ ಲಿವಿಂಗ್ ಥಿಂಗ್, ರೈಟ್. ಸೊ ದೀಸ್ ಆರ್ ದ ಕ್ಯಾರೆಕ್ಟರ್ಸ್ ವಿಚ್ ಸಪೋರ್ಟ್ಸ್ ವೈರಸ್ ಆಸ್ ಅ ನಾನ್ ಲಿವಿಂಗ್ ಥಿಂಗ್. ಸೊ ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಆಯ್ತು. ಸೊ ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಅ ವೈರಸ್. ಒಂದು ವೈರಸ್ ಅಂತ ತಗೊಂಡಾಗ ಅದ್ರ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ವೈರಸಸ್ ಹ್ಯಾವ್ ಅ ವೆರಿ ಸಿಂಪಲ್ ಸ್ಟ್ರಕ್ಚರ್. ಸೊ ವೈರಸ್ ತುಂಬಾ ನಾವು ಏನ್ ಬ್ಯಾಕ್ಟೀರಿಯಾ ಅಲ್ಗೆಲ್ಲ ನೋಡಿದ್ವಿ ಸ್ವಲ್ಪ ಕಾಂಪ್ಲೆಕ್ಸ್, ಅಥವಾ ಹ್ಯೂಮನ್ ಸೆಲ್ ಅಲ್ಲಿ ಹೇಗೆ ಕಾಂಪ್ಲೆಕ್ಸಿಟಿ ಇರುತ್ತೋ ಆ ರೀತಿ ಈ ಒಂದು ವೈರಸ್ ಸೆಲ್ ಅಲ್ಲಿ ಕಂಡು ಬರೋದಿಲ್ಲ, ಯಾಕೆಂದ್ರೆ ಆಗ್ಲೇ ಹೇಳಿದೆ ಇದ್ರಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ ಅಂತ. ದೇ ಜಸ್ಟ್ ಹ್ಯಾವ್ ಅ ಕೋರ್ ಆಫ್ DNA ಆರ್ RNA ಸರೌಂಡೆಡ್ ಬೈ ಅ ಶೀಟ್ ಆಫ್ ಪ್ರೋಟೀನ್. ಅದನ್ನ ಆ ಶೀಟ್ ಆಫ್ ಪ್ರೋಟೀನ್, ಶೀಟ್ ಅಥವಾ ಕೋಟಿಂಗ್ ಅಂತ ಹೇಳಿ ಕರೀತಾರೆ, ಪ್ರೋಟೀನ್ ಕೋಟ್ ಅಂತ ಹೇಳಿ ಕೂಡ ಕರೀತಾರೆ ಅದನ್ನ. ಸೊ ಅದಕ್ಕೆ ಇನ್ನೊಂದು ಹೆಸರಿದೆ, ದಟ್ ಈಸ್ ಕ್ಯಾಪ್ಸಿಡ್. ಅದನ್ನ ಏನಂತ ಕರೀತಾರೆ? ಕ್ಯಾಪ್ಸಿಡ್. ಸೊ ಇಲ್ಲಿ ನೀವು ಗಮನಿಸಬಹುದು ಈ ಚಿತ್ರದಲ್ಲಿ, ಓಕೆನಾ. ಸೊ ಆ DNA ಏನಾಗಿದೆ, ಒಂದು ಪ್ರೋಟೀನ್ ಕವರಿಂಗ್ ಶೀಟ್ ಇಂದ ಕವರ್ ಆಗಿದೆ, ಅದನ್ನ ಕ್ಯಾಪ್ಸಿಡ್ ಅಂತ ಹೇಳಿ ಕೂಡ ಕರಿತೀವಿ. ಈ ಕ್ಯಾಪ್ಸಿಡ್ ಬೇರೆ ಬೇರೆ ರೀತಿಯ ಸಬ್ ಯೂನಿಟ್ಸ್ ಗಳಿಂದ ಆಗಿದೆ, ಅಂದ್ರೆ ಬೇರೆ ಬೇರೆ ಲೇಯರ್ಸ್ ಬರುತ್ತೆ ಅದಕ್ಕೆ ಕ್ಯಾಪ್ಸಿಡ್ ಒಳಗಡೆ. ಅದನ್ನ ಇಲ್ಲಿ ಹಾಕಿಲ್ಲ, ಬಟ್ ನೆನ್ಪಿಟ್ಕೊಂಡಿರಿ, ಕ್ಯಾಪ್ಸೋಮಿಯರ್ಸ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಕ್ಯಾಪ್ಸಿಡ್ ಕನ್ಸಿಸ್ಟ್ ಆಫ್ 2 or more ಲೇಯರ್ಸ್, ಸಬ್ ಯೂನಿಟ್ಸ್ ಗಳನ್ನ ಹೊಂದಿದೆ. ಅದನ್ನ ಕ್ಯಾಪ್ಸೋಮಿಯರ್ಸ್ ಅಂತ ಹೇಳಿ ಕರೀತಾರೆ, ಅಥವಾ ಕ್ಯಾಪ್ಸೋಮರ್ಸ್ ಅಂತ ಕೂಡ ಕರೀತಾರೆ ಅದನ್ನ. ಕ್ಯಾಪ್ಸೋಮಿಯರ್ಸ್ ಅಥವಾ ಕ್ಯಾಪ್ಸೋಮರ್ಸ್ ಅಂತ ಕೂಡ ಕರೆಯುವಂಥದ್ದು. ಇನ್ ಸಮ್ ವೈರಸಸ್ ದ ಪ್ರೋಟೀನ್ ಕೋಟ್, ಏನ್ ಕೇಳಿದ್ವಿ, ಪ್ರೋಟೀನ್ ಶೀಟ್ ಅಂದ್ರೆ ಕ್ಯಾಪ್ಸಿಡ್ ಇದೆಯಲ್ಲ, is covered by an envelope made up of proteins, lipids and carbohydrates. So these envelopes have a spikes. ಸೊ ಈ ಚಿತ್ರದಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಸ್ಪೈಕ್ಸ್ ಅಂತ ಇದೆ, ಓಕೆನಾ. ಅಂದ್ರೆ ಆ ಎನ್ವೆಲಪ್ ಏನ್ ಮಾಡುತ್ತೆ, ಕೆಲವೊಂದು ಸ್ಪೈಕ್ಸ್ ನ ಬಿಯರ್ ಮಾಡ್ತಾ ಹೋಗುತ್ತೆ. ಏನಕ್ಕೆ ಸ್ಪೈಕ್ ಇರುತ್ತೆ ಅಂದ್ರೆ ದಟ್ ಹೆಲ್ಪ್ ವೈರಸ್ ಪಾರ್ಟಿಕಲ್ಸ್ ಟು ಅಟ್ಯಾಚ್ ಟು ದ ಹೋಸ್ಟ್ ಸೆಲ್. ಆ ಹೋಸ್ಟ್ ಸೆಲ್ಗೆ ಅದು ಅಟ್ಯಾಚ್ ಆಗ್ಲಿಕ್ಕೆ ಫಾರ್ ದ ಸಪೋರ್ಟಿಂಗ್ ಪರ್ಪಸ್ ಆ ಎನ್ವೆಲಪ್ ಸುತ್ತ ಏನಿರುತ್ತೆ, ಸ್ಪೈಕ್ಸ್ ಇರುತ್ತೆ. ದರ್ ಇಸ್ ನೋ ಸೈಟೋಪ್ಲಾಸಮ್, ನ್ಯೂಕ್ಲಿಯಸ್ ಆರ್ ಸೆಲ್ ಮೆಂಬ್ರೇನ್. ಅಲ್ಲೇ ಹೇಳ್ದೆ ನಾನು. ಸೊ ಇಟ್ ಲ್ಯಾಕ್ ಅ ಸೆಲ್ಯುಲಾರ್ ಸ್ಟ್ರಕ್ಚರ್ಸ್ ಅಂತ. ಏನಕ್ಕೆ ಅಂತಂದ್ರೆ ಅದರಲ್ಲಿ ಸೈಟೋಪ್ಲಾಸಮ್ ಇರಲ್ಲ, ನ್ಯೂಕ್ಲಿಯಸ್ ಇರಲ್ಲ, ಒಂದು ಡೆಫಿನೆಟ್ ನ್ಯೂಕ್ಲಿಯಸ್ ಅಂತ ಇರಲ್ಲ, ಸೆಲ್ ಮೆಂಬ್ರೇನ್ ಕೂಡ ಇರಲ್ಲ ಅಲ್ವಾ. ಸೊ ಹಾಗಾಗಿ ಇದನ್ನ ಏನಂತ ಕರಿತೀವಿ, ನಾನ್ ಲಿವಿಂಗ್ ಥಿಂಗ್ ಅಂತ ಕೆಲವೊಮ್ಮೆ ಕರಿತೀವಿ. ಆ ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ ನಾವು ನೋಡಿದ್ವಿ. ಬಟ್ ಇದು ಹೋಸ್ಟ್ ಸೆಲ್ ಬಂದಾಗ ಮಾತ್ರ ಇಟ್ ಈಸ್ ಎ ಲಿವಿಂಗ್ ಸೆಲ್. ದೇ ಮಲ್ಟಿಪ್ಲೈ ಅಂಡ್ ಗ್ರೋ ಓನ್ಲಿ ಇನ್ ಲಿವಿಂಗ್ ಸೆಲ್. ಸೊ ಅದೇ ಇದೆ ಪಾಯಿಂಟ್. ಸೊ ದೇ ಮಲ್ಟಿಪ್ಲೈ ಅಂಡ್ ಗ್ರೋ ಓನ್ಲಿ ಇನ್ ಲಿವಿಂಗ್ ಸೆಲ್. ಆ ಲಿವಿಂಗ್ ಸೆಲ್ಗೆ ಏನಂತ ಕರಿತೀವಿ, ಹೋಸ್ಟ್ ಸೆಲ್. ಯಾವ ಸೆಲ್ ಒಳಗಡೆ ಅದು ಬದುಕುತ್ತೋ ಅದನ್ನ ಹೋಸ್ಟ್ ಸೆಲ್ ಅಂತ ಹೇಳಿ ಕರಿತೀವಿ, ಓಕೆನಾ. ಸೊ ಇದು ಯಾವ ಪಿಕ್ಚರ್ ಅಂತಂದ್ರೆ ಸ್ಟ್ರಕ್ಚರ್ ಆಫ್ ಎ ಬ್ಯಾಕ್ಟೀರಿಯೋಫೇಸ್. ಇಲ್ಲಿ ಬ್ಯಾಕ್ಟೀರಿಯೋ ಅಂತಿರೋದ್ರಿಂದ ಬ್ಯಾಕ್ಟೀರಿಯಾ ಅಂತ ಅನ್ಕೋಬೇಡಿ. ಸೊ ಇಟ್ ಇಸ್ ಅ ಬ್ಯಾಕ್ಟೀರಿಯೋಫೇಸ್ ಅಂತ ಕರಿತೀವಿ. ಇಟ್ ಇಸ್ ಅ ವೈರಸ್, ಓಕೆನಾ. ಸೊ ಇಟ್ ಈಸ್ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದೆ ಅಲ್ವಾ ಒಂದ್ ರೀತಿ. ಓಕೆ, ಅಲ್ಲಿ ಬ್ಯಾಕ್ಟೀರಿಯೋಫೇಜ್ ಅಂತ ನೋಡಿದ್ರಿ. ಹಾಗಂದ್ರೆ ಬ್ಯಾಕ್ಟೀರಿಯೋಫೇಜ್ ಅಂದ್ರೆ ಏನು? ವೈರಸಸ್ ಇನ್ಫೆಕ್ಟಿಂಗ್ ಬ್ಯಾಕ್ಟೀರಿಯಾ ಆರ್ ಕಾಲ್ಡ್ ಬ್ಯಾಕ್ಟೀರಿಯೋಫೇಜಸ್. ಇದು ನಿಮ್ಗೆ ಗೊತ್ತಿತ್ತಾ? ಬ್ಯಾಕ್ಟೀರಿಯಾಗೆ ಇನ್ಫೆಕ್ಟ್ ಮಾಡುವಂತ ವೈರಸ್ಗಳನ್ನ ಬ್ಯಾಕ್ಟೀರಿಯೋಫೇಜಸ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ದ ವೈರಸಸ್ ವಿಚ್ ಇನ್ಫೆಕ್ಟಿಂಗ್ ಆನ್ ಸೈನೋಬ್ಯಾಕ್ಟೀರಿಯಾ.
ಸೈನೋಬ್ಯಾಕ್ಟೀರಿಯಾ ಅಂತ ಇನ್ನೊಂದು ಟೈಪ್ ಬರುತ್ತೆ, ಅದಕ್ಕೆ ಹಾರ್ಮ್ಫುಲ್ ಮಾಡುವಂತ ಬ್ಯಾಕ್ಟೀರಿಯಾಗಳನ್ನ ಏನಂತ ಕರಿತೀವಿ, ಸೈನೋಫೇಜಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಫೇಜಸ್ ಅಂತ ಅಂದ್ರೆ ಏನು, ಅದು ವೈರಸ್ ಅಂತ ಸೂಚಿಸುವಂಥದ್ದು. ನೆಕ್ಸ್ಟ್, ವೈರಸಸ್ ಇನ್ಫೆಕ್ಟಿಂಗ್ ಫಂಗೈ. ಫಂಗೈಗೆ ಇನ್ಫೆಕ್ಟ್ ಮಾಡುವಂತಹ ವೈರಸಸ್ಗಳನ್ನ ಮೈಕೋಫೇಜಸ್ ಅಂತ ಹೇಳಿ ಕರೀತಾರೆ. ಓಕೆನಾ. ಸೊ ಮೈಕೋಟಾ ಅಂದ್ರೆ ಫಂಗೈ ಅಂತ ಹೇಳ್ಬೇಕಾದ್ರೆ ಮೈಕೋಟಾ ಅಂತ ಹೇಳಿದ್ದೆ, ನೆನಪಿರ್ಬೇಕು ನಿಮ್ಗೆ. ವೈರಸಸ್ ಇನ್ಫೆಕ್ಟಿಂಗ್ ಆಲ್ಗೆ ಆರ್ ಕಾಲ್ಡ್ ಫೈಕೋಫೇಜಸ್. ಸೊ ಫೈಕಾಲಜಿ ಅಂತ ಆಲ್ಗೆ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದ್ದೆ, ರೈಟ್. ಸೊ ಆಲ್ಗೆ ಮೇಲೆ ಇನ್ಫೆಕ್ಟ್ ಮಾಡುವಂತಹ ವೈರಸಸ್ಗಳನ್ನ ನಾವು ಫೈಕೋಫೇಜಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಇನ್ನೊಂದಿದೆ, ದಟ್ ಈಸ್ ವೈರಿಯಾನ್ಸ್ ಅಂತ ಇದೆ. ಓಕೆನಾ, ವೈರಸ್ ಅಲ್ಲ, ವೈರಿಯಾನ್ಸ್. ಹಾಗಂದ್ರೆ ಏನು? ಸಿಂಪಲ್, ನಾನೇನ್ ಹೇಳ್ದೆ, ಹೊರಗಡೆ ಇದ್ರೆ ಅಂದ್ರೆ ಸೆಲ್ಲಿಂದ ಹೊರಗಡೆ ಇದ್ರೆ, ಲಿವಿಂಗ್ ಸೆಲ್ಲಿಂದ ಅಂದ್ರೆ ಹೋಸ್ಟ್ ಸೆಲ್ಲಿಂದ ಹೊರಗಡೆ ಇದ್ರೆ ದಟ್ ಈಸ್ ನಾನ್ ಲಿವಿಂಗ್ ವೈರಸ್. ಅದೇ ಹೋಸ್ಟ್ ಸೆಲ್ ಒಳಗಡೆ ಇದ್ರೆ ಇಟ್ ಈಸ್ ಅ ಲಿವಿಂಗ್ ಅಂತ ಹೇಳಿ. ಸೊ ಇಲ್ಲಿ ಹೋಸ್ಟ್ ಸೆಲ್, ಈಗ ಹೋಸ್ಟ್ ಆರ್ಗ್ಯಾನಿಸಮ್ ಒಳಗಡೆನೆ ಹೋಗಿ ಇಫ್ ಇಟ್ ಈಸ್ ಪ್ರೆಸೆಂಟ್ ಇನ್ಸೈಡ್ ಇನ್ ದ ಟಿಶ್ಯೂಸ್ ಅಥವಾ ಸೆಲ್ಸ್ ಇಂದ ಹೊರಗಡೆ, ಅಂದ್ರೆ ಸೆಲ್ ಒಳಗಡೆ ಅಲ್ಲ, ಔಟ್ಸೈಡ್ ದ ಸೆಲ್ ಬಟ್ ಇನ್ಸೈಡ್ ದ ಆರ್ಗ್ಯಾನಿಸಮ್. ಓಕೆನಾ. ಸೊ ಅದನ್ನ ಏನಂತ ಆಗ ಆ ಸೆಲ್ ನಿಂದ ಆಚೆ ಇರುವಂತಹ ವೈರಸಸ್ಗೆ ನಾವೇನಂತ ಕರಿತೀವಿ, ವೈರಿಯಾನ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಅಲ್ಲೇ ಇಲ್ಲಿರುವಂಥದ್ದು ವೈರಿಯಾನ್ ಇಸ್ ಅ ಎಂಟೈರ್ ವೈರಸ್ ಪಾರ್ಟಿಕಲ್ ಕನ್ಸಿಸ್ಟಿಂಗ್ ಆಫ್ ಎನ್ ಔಟರ್ ಪ್ರೋಟೀನ್ ಶೆಲ್ ಕಾಲ್ಡ್ ಕ್ಯಾಪ್ಸಿಡ್. ಹೇಗೆ ವೈರಸಸ್ಗೆ ಕ್ಯಾಪ್ಸಿಡ್ ಇತ್ತು ಸೇಮ್ ಅದೇ ಒಂದು, ಅಂಡ್ ಅನ್ ಇನ್ನರ್ ಕೋರ್ ಆಫ್ ನ್ಯೂಕ್ಲಿಯಿಕ್ ಆಸಿಡ್, DNA ಆರ್ RNA. ಸೊ ಇಲ್ಲೂ ಕೂಡ DNA ಅಥವಾ RNA ಇರುತ್ತೆ. ಇಫ್ ದ ವೈರಸ್ ಇಸ್ ಫೌಂಡ್ ಔಟ್ಸೈಡ್ ದ ಸೆಲ್, ಅಂದ್ರೆ ಎಕ್ಸ್ಟ್ರಾ ಸೆಲ್ಯುಲರ್, ಎಕ್ಸ್ಟ್ರಾ ಅಂತಂದ್ರೆ ಔಟ್ಸೈಡ್ ಅಂತ. ಸೊ ಸೆಲ್ಲಿಂದ ಹೊರಗಡೆ ಇದ್ರೆ ಇಟ್ ಈಸ್ ನೋನ್ ಎಸ್ ವೈರಿಯಾನ್. ಅದು ಸೆಲ್ ಒಳಗಡೆ ಹೋದ್ರೆ ದಟ್ ಈಸ್ ವೈರಸ್. ಓಕೆನಾ. ಸೊ ವೈರಿಯಾನ್ ಹ್ಯಾಸ್ ದ ಕೆಪಾಸಿಟಿ ಟು ಇನ್ಫೆಕ್ಟ್ ದ ಲಿವಿಂಗ್ ಟಿಶ್ಯೂಸ್. ಸೊ ಔಟ್ಸೈಡ್ ದ ಸೆಲ್ ಅಂತ ಬಂದ್ರೆ ಇಟ್ ಮೇ ಬಿ ಕಾಸ್ ಟು ದ ಟಿಶ್ಯೂಸ್ಗೆ ಹಾರ್ಮ್ ಮಾಡಬಹುದು. ಆ ಎಬಿಲಿಟಿ ಈ ವೈರಿಯಾನ್ಗೆ ಇರುತ್ತೆ. ಸೊ ದಟ್ ಈಸ್ ಅಬೌಟ್ ಕ್ಲಾಸಿಫಿಕೇಶನ್ ಆಫ್ ಬ್ಯಾಕ್ಟೀರಿಯಾದಲ್ಲಿ ಉಳ್ಕೊಂಡಿದ್ದು ವೈರಸ್. ಸೊ ಏನಕ್ಕೆ ಅದನ್ನ ಈ ತರಗತಿಗೆ ತಗೊಂಡಿದ್ವಿ ಅಂತಂದ್ರೆ, ಸೊ ಎಲ್ಲದಕ್ಕೂ ಒಂದು ಲಿವಿಂಗ್ ಥಿಂಗ್ಸ್ ಅಂತ ಓದಿದ್ವಿ, ಬಟ್ ಇದು ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ದಿ ನಾನ್ ಲಿವಿಂಗ್ ಅಂಡ್ ಲಿವಿಂಗ್ ಥಿಂಗ್ಸ್. ಸೊ ಅದಕ್ಕೆ ಇದನ್ನ ಯೂಶಲಿ ಸೆಪರೇಟ್ ಇಡ್ತಾರೆ, ಬಟ್ ಇಟ್ ಕ್ಯಾನ್ ಬಿ ಸ್ಟಡಿ ಅಂಡರ್ ದಿ ಮೈಕ್ರೋಬ್ಸ್. ಓಕೆ. ಈಗ ಮೈಕ್ರೋಬ್ಸ್ ಅಥವಾ ಮೈಕ್ರೋಬ್ಸ್ ಅಲ್ಲೇ ವೈರಸ್ ಬರೋದ್ರಿಂದ ಸಾಮಾನ್ಯವಾಗಿ ವೈರಸ್ ಅಂದ ತಕ್ಷಣ ನಮ್ಗೆ ಏನ್ ಅನ್ಕೋಬಿಡ್ತೀವಿ, ಸೊ ಇದು ಇಟ್ ಕಾಸಸ್ ಡಿಸೀಸ್ ಅಂತ ಅನ್ಕೋಬಿಡ್ತೀವಿ. ಸೊ ಅದಲ್ದೇನೆ ಕೂಡ ಈ ಮೈಕ್ರೋಬ್ಸ್ ಗಳಿಂದ ಬಹಳಷ್ಟು ಉಪಯೋಗಗಳಿವೆ ನಮ್ಗೆ. ಸೊ ಏನೇನು ಉಪಯೋಗಗಳಿವೆ ಅದು ನಮ್ ದಿನನಿತ್ಯ ಜೀವನದಲ್ಲೇ ನಾವು ಬಳಸ್ತಾ ಇರ್ತೀವಿ, ಆದ್ರೆ ಆ ಮೈಕ್ರೋ ಆರ್ಗನಿಸಮ್ಸ್ಗೆ ನಾವು ಒಂದಿನೂ ಕೃತಜ್ಞತೆ ಸಲ್ಲಿಸಿರಲ್ಲ ಅಲ್ವಾ. ಸೊ ನೋಡೋಣ ಬನ್ನಿ ಯಾವ್ಯಾವ ಮೈಕ್ರೋ ಆರ್ಗನಿಸಮ್ಸ್ ನಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ. ಸೊ ಫಸ್ಟ್ ಒನ್ ಇಲ್ಲಿದೆ, ಇನ್ ಫುಡ್ ಅಂಡ್ ಬೀವರೇಜ್ ಇಂಡಸ್ಟ್ರಿ ಅಂತ ಇದೆ. ಫುಡ್ ಬೀವರೇಜ್ ಇಂಡಸ್ಟ್ರಿ ಅಂದ್ರೆ ಈ ಡ್ರಿಂಕಿಂಗ್ ಏನಿರುತ್ತೆ, ಸೊ ಅದನ್ನ ಪ್ರಿಪೇರ್ ಮಾಡುವಂತ ಇಂಡಸ್ಟ್ರಿಗಳಲ್ಲಿ. ಓಕೆ. ಮೇಕಿಂಗ್ ಕರ್ಡ್ ಅಂಡ್ ಚೀಸ್. ಓಕೆ. ಲ್ಯಾಕ್ಟೋಸ್ ಇನ್ ದ ಮಿಲ್ಕ್ ಗೆಟ್ಸ್ ಟರ್ನ್ಡ್ ಇಂಟು ಲ್ಯಾಕ್ಟಿಕ್ ಆಸಿಡ್ ಬೈ ದ ಆಕ್ಷನ್ ಆಫ್ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. ಸೊ ನಿಮ್ಮೆಲ್ಲರಿಗೂ ಗೊತ್ತು ಹಾಲಿಂದ ಮೊಸರು ಮಾಡ್ತೀವಿ ಅಂತ ಅಲ್ವಾ. ಸೊ ಹಾಲಲ್ಲಿ ಏನಿರುತ್ತೆ, ದೇರ್ ಇಸ್ ಎ ಶುಗರ್ ಕಾಂಪೋನೆಂಟ್ ಇರುತ್ತೆ, ದಟ್ ಈಸ್ ಲ್ಯಾಕ್ಟೋಸ್ ಅಂತ ಹೇಳಿ ಕರಿತೀವಿ. ಸೊ ಲ್ಯಾಕ್ಟೋಸ್ ಅನ್ನೋದು ಇರುವಂತಹದ್ದು ಯಾವ್ದ್ರಲ್ಲಿ, ಹಾಲಲ್ಲಿ. ಓಕೆನಾ. ಸೊ ಅದನ್ನ ಇಟ್ ಗೆಟ್ಸ್ ಟರ್ನ್ಡ್ ಇಂಟು ಲ್ಯಾಕ್ಟಿಕ್ ಆಸಿಡ್ ಬೈ ದ ಆಕ್ಷನ್ ಆಫ್ ಲ್ಯಾಕ್ಟೋಬ್ಯಾಸಿಲಸ್. ಸೊ ಮಿಲ್ಕ್ ಅಲ್ಲಿ ಯಾವ ಬ್ಯಾಕ್ಟೀರಿಯಾ ಇದೆ ಅಂತಂದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಅಂತ ಹೇಳ್ತಾರೆ. ಸೊ ಏನು ನಮ್ಮ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಇದೆ, ಸೊ ಆ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಹಾಲಿನಲ್ಲಿರುವಂತಹ ಲ್ಯಾಕ್ಟೋಸ್ ಅನ್ನ ಲ್ಯಾಕ್ಟಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆನಾ. ಸೊ ಲ್ಯಾಕ್ಟೋಸ್ ಇನ್ ದ ಮಿಲ್ಕ್ ಗೆಟ್ಸ್ ಟರ್ನ್ಡ್ ಇಂಟು ಲ್ಯಾಕ್ಟಿಕ್ ಆಸಿಡ್ by the action of lactobacillus bacteria. Therefore milk becomes thick. ಅಂತಂದ್ರೆ ಕರ್ಡ್, ಮೊಸರಾಗ್ತಾ ಇದೆ ಹಾಲು ಅಂತ ಹೇಳ್ತೀವಲ್ಲ, ಸೊ ಅಂತಂದ್ರೆ ಆ ಲ್ಯಾಕ್ಟೋಬ್ಯಾಸಿಲಸ್ ಏನ್ ಮಾಡ್ತಾ ಇದೆ, ಆ ಲ್ಯಾಕ್ಟೋಸ್ ಶುಗರ್ ಅನ್ನ ಲ್ಯಾಕ್ಟಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಓಕೆನಾ. ಸೊ ಇಟ್ ಗಿವ್ಸ್ ದ ಸೌರ್ ಟೇಸ್ಟ್. ಸೊ ನೀವು ಮೊಸರನ್ನ ತಿಂದಾಗ ಯಾವ ಟೇಸ್ಟ್ ಇರುತ್ತೆ, ಸೌರ್ ಟೇಸ್ಟ್ ಅಲ್ವಾ. ದಟ್ ಮೀನ್ಸ್ ಅದೇನಿರುತ್ತೆ, ಲ್ಯಾಕ್ಟಿಕ್ ಆಸಿಡ್. ಆಸಿಡ್ದು ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಕೊನೆಯಲ್ಲಿ ಓದಿದ್ವಿ ಅಲ್ವಾ, ಲಾಸ್ಟ್ ಕ್ಲಾಸ್ ಅಲ್ಲಿ ಓದಿದ್ವಿ. ಸೊ ಹುಳಿ ಇರುತ್ತೆ ಅಂತ. So because of this bacteria, right? So when curd is processed, cottage cheese, paneer is obtained. So cottage cheese ಅಂತಂದ್ರೆ ಏನು, ಪನ್ನೀರ್ ಅಂತ ನೀವೆಲ್ಲ ಕೇಳಿರ್ತೀರಾ ಅಲ್ವಾ. ಸೊ ಆ ಕರ್ಡನ್ನ ಮತ್ತೆ ಪ್ರೊಸೆಸ್ ಮಾಡಿದ್ರೆ ಸೊ ನಮ್ಗೆ ಆ ಚೀಸ್, ಕಾಟೇಜ್ ಚೀಸ್ ಏನಿದೆ, ಪನ್ನೀರ್ ಅಂತ ಏನ್ ಕರಿತೀರಾ ಈ ಚಿತ್ರದಲ್ಲಿ ನೋಡ್ಬೋದು. ಸೊ ಅದನ್ನ ನೀವು ತಗೊಳ್ಬಹುದು. ಸೊ ಈ ರೀತಿ ತಯಾರಿಸುವಂಥದ್ದು ಪನ್ನೀರ್ನಾಗ್ಲಿ ಅಥವಾ ಕರ್ಡ್ ಆಗ್ಲಿ, ಸೊ ಯಾವ ರೀತಿ ತಯಾರಾಗುತ್ತೆ ಅಂದ್ರೆ ಈ ರೀತಿಯಲ್ಲಿ. ಸೊ ಅಲ್ಲಿ ಆಕ್ಟ್ ಮಾಡುವಂತ ಬ್ಯಾಕ್ಟೀರಿಯಾ ಯಾವುದು ಅಂದ್ರೆ ಲ್ಯಾಕ್ಟೋಬ್ಯಾಸಿಲಸ್. ಸೊ ಈ ಚಿತ್ರದಲ್ಲಿ ನೋಡ್ಬೋದು
ಸೊ ಬ್ಯಾಸಿಲ್ಲಸ್ ಅಂತಂದ್ರೆ ಯಾವ ಬ್ಯಾಕ್ಟೀರಿಯಾ? ದಟ್ ಈಸ್ ರಾಡ್ ಶೇಪ್ ಬ್ಯಾಕ್ಟೀರಿಯಾ. ಸೊ ಶೇಪ್ ಆಫ್ ದ ಬ್ಯಾಕ್ಟೀರಿಯಾನ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್, ಮೇಕಿಂಗ್ ಬ್ರೆಡ್. ಬ್ರೆಡ್ ಎಲ್ಲಾರಂತೂ ತಿಂದಿರ್ತೀರ, ಕರೆಕ್ಟ್ ಅಲ್ವಾ? ಸೊ ಬೇಕರಿಯಲ್ಲಿ ಯೂಶಲಿ ಈ ಮನೇಲಿ ಯಾರು ಹುಷಾರ್ ತಪ್ಪಿಟ್ರು ಅಂತಂದ್ರೆ ಅವ್ರಿಗೆ ತಿನ್ನೋಕೆ ತಿಂಡಿ ಯಾವುದು? ಬ್ರೆಡ್ ಅಲ್ವಾ? ಸೊ ಈ ಬ್ರೆಡ್ ಬಗ್ಗೆ ಒಂದು ಹೇಗೆ ತಯಾರಿಸ್ತಾರೆ ಅನ್ನೋದನ್ನ ನೋಡೋಣ. ಇಲ್ಲಿ ಬಳಸುವಂತ ಮೈಕ್ರೋ ಆರ್ಗ್ಯಾನಿಸಮ್ ಯಾವುದು ಅಂತಂದ್ರೆ ದಟ್ ಈಸ್ ಈಸ್ಟ್. ಸೊ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಸೊ ಅಲ್ಲಿ ಗ್ರೀನ್ ಕಲರ್ ಇದೆ, ಅದು ಆಲ್ಗೆ ಅಂತ ಅನ್ಕೋಬಿಟ್ಟಿರಾ, ದಟ್ ಈಸ್ ಈಸ್ಟ್. ಓಕೆನಾ? ಈಸ್ಟ್ plays an important role in the preparation of bread. ಸೊ ಬ್ರೆಡ್ ನ ಪ್ರಿಪರೇಷನ್ ಅಲ್ಲಿ ನಾವು ಬಹಳಷ್ಟು ಹೆಚ್ಚು ಬಳಸೋದು ಯಾವುದು? ಈಸ್ಟ್. ಇಟ್ ಈಸ್ ಎ ಮೈಕ್ರೋಬ್, ನಿಮ್ಗೆ ಗೊತ್ತಿದೆ. ಸೊ ದ ಈಸ್ಟ್ ಯೂಸಸ್ ಶುಗರ್ ಫಾರ್ ಇಟ್ಸ್ ಫುಡ್. ಸೊ ಈಸ್ಟ್ ಅಲ್ಲಿ ಇಲ್ಲಿ ಫರ್ಮೆಂಟೇಷನ್ ಅಂತ ಒಂದು ಪ್ರೋಸೆಸ್ ಬರುತ್ತೆ. ಹೇಗೆ ಅಂತಂದ್ರೆ ಈಸ್ಟ್ಗೆ ಆಹಾರವಾಗಿ ಅದನ್ನ ಬಳಸ್ಕೊಳ್ಳುವಂಥದ್ದು ಯಾವುದು? ಶುಗರ್ನ. ಓಕೆನಾ? ಸೊ ಅದು ಶುಗರ್ನ ತಿಂದಾಗ ಇನ್ ದ ಪ್ರೋಸೆಸ್ ಆಫ್ ಈಟಿಂಗ್ ಶುಗರ್ ಇಟ್ ಬ್ರೇಕ್ಸ್ ಡೌನ್ ಆಫ್ ಶುಗರ್ನ ಬ್ರೇಕ್ ಡೌನ್ ಮಾಡ್ತಾ ಹೋಗುತ್ತೆ, ಅಂದ್ರೆ ಡಿಕಂಪೋಸ್ ಮಾಡ್ತಾ ಹೋಗುತ್ತೆ. ಸೊ ಆಲ್ಕೋಹಾಲ್ ಈಸ್ ಫಾರ್ಮ್ಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಗಿವನ್ ಆಫ್. ದಿಸ್ ಪ್ರೋಸೆಸ್ ಈಸ್ ನೋನ್ ಆಸ್ ಫರ್ಮೆಂಟೇಷನ್. ಫರ್ಮೆಂಟೇಷನ್ ಅಂದ್ರೆ ಹುಳಿ ಬರ್ಸುವಂಥದ್ದು, ನೀವು ಕೇಳಿರ್ತೀರಾ ಅಲ್ವಾ? ಸೊ ಆ ಪ್ರೋಸೆಸ್ ನ ಏನಂತ ಕರಿತೀವಿ? ಫರ್ಮೆಂಟೇಷನ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ? ಈಸ್ಟ್ ನ ತಗೋತಾರೆ. ಈಸ್ಟ್ಗೆ ಫುಡ್ ಯಾವುದು? ಶುಗರ್, ಕರೆಕ್ಟಾ? ಸೊ ಇನ್ ದ ಪ್ರೋಸೆಸ್ ಆಫ್ ಬ್ರೇಕಿಂಗ್ ಡೌನ್ ಆಫ್ ಶುಗರ್ ಆಲ್ಕೋಹಾಲ್ ಫಾರ್ಮ್ ಆಗುತ್ತೆ. ಆ ಬ್ರೇಕ್ ಡೌನ್ ಆಫ್ ಶುಗರ್ ಬ್ರೇಕ್ ಡೌನ್ ಆಗ್ಬೇಕಾದ್ರೆ ಸೊ ಅಲ್ಲಿ ಪ್ರಾಡಕ್ಟ್ ಯಾವ್ದಾಗಿರುತ್ತೆ? ಆಲ್ಕೋಹಾಲ್ ಬರುವಂತದ್ದು. ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಕೂಡ ರಿಲೀಸ್ ಆಗುತ್ತೆ. ಓಕೆನಾ? ಈ ಪ್ರೋಸೆಸ್ ನ ಫರ್ಮೆಂಟೇಷನ್ ಅಂತ ಹೇಳಿ ಕರೆಯುವಂಥದ್ದು. ದ ಬಬಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗಿವನ್ ಆಫ್ ಕಾಸ್ ಡಫ್ ಟು ರೈಸ್. ಡಫ್ ಅಂತಂದ್ರೆ ಏನು? ಆ ಒಂದು ಊದ್ಕೊಳ್ಳುವಂತ ಸ್ಥಿತಿ. ಸೊ ಅದು ಈ ಪೂರಿ ಎಲ್ಲ ಊದ್ಕೊಳ್ಳುತ್ತಲ್ವಾ, ಅದನ್ನ ಡಫ್ ಅಂತ ಹೇಳಿ ಕರಿತೀವಿ. ಡಫ್ ಟು ರೈಸ್ ವೆನ್ ದಿಸ್ ಡಫ್ ಇಸ್ ಬೇಕ್ಡ್. ಸೊ ಅದನ್ನ ನಾವು ಯಾವಾಗ ಬೇಯಿಸ್ತೀವೋ ಮೋರ್ ಬಬಲ್ ಆಫ್ ಗ್ಯಾಸ್ ಆರ್ ಫಾರ್ಮ್ ಡ್ಯೂ ಟು ದ ಹೀಟ್. ಸೊ ಇನ್ನೂ ಹೆಚ್ಚಿನ ಗ್ಯಾಸ್ ಫಾರ್ಮ್ ಆಗುತ್ತೆ, ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ರಿಲೀಸ್ ಆಗ್ತಾ ಹೋಗುತ್ತೆ. ಆಸ್ ದ ಗ್ಯಾಸ್ ಎಸ್ಕೇಪ್ಸ್, ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಎಸ್ಕೇಪ್ ಆದ ನಂತರ ದ ಬ್ರೆಡ್ ರೈಸಸ್ ಅಂಡ್ ಬಿಕಮ್ ಸಾಫ್ಟ್ ಅಂಡ್ ಫ್ಲಫಿ. ಸೊ ಆ ಬ್ರೆಡ್ ಆ ರೀತಿ ಸಾಫ್ಟ್ ಆಗುವಂಥದ್ದು, ಫ್ಲಫಿ ಆಗುವಂಥದ್ದು. ಫ್ಲಫಿ ಅಂದ್ರೆ ತುಂಬಾ ಸಾಫ್ಟ್, ನೀವು ಮೆತ್ತೆ ಮುಟ್ಬೋದಲ್ವಾ? ಸೊ ಅದು ಏನಕ್ಕೆ ಅಂತಂದ್ರೆ ಅಲ್ಲಿರುವಂತ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಹೊರಟೋಗುತ್ತೆ. ಓಕೆನಾ? ಅಂಡ್ ಕ್ಲೋರೆಲ್ಲಾ ಗ್ರೀನ್ ಆಲ್ಗೆ ಅಂತ ಕೇಳಿರ್ತೀರಾ. ಗ್ರೀನ್ ಆಲ್ಗೆಯಲ್ಲಿ ಒಂದು ಕ್ಲೋರೆಲ್ಲಾ ಅಂತಿದೆ. ಸೊ ವಿಚ್ ಇಸ್ ರಿಚ್ ಇನ್ ಪ್ರೋಟೀನ್ಸ್ ಅಂಡ್ ವಿಟಮಿನ್ಸ್. ಸೊ ಅದರಲ್ಲಿ ತುಂಬಾ ಹೆಚ್ಚು ಪ್ರೋಟೀನ್ಸ್ ಮತ್ತೆ ವಿಟಮಿನ್ಸ್ ಇರುತ್ತೆ. ಇಟ್ ಈಸ್ ಆಡೆಡ್ ಟು ದ ಡಫ್ ಟು ಎನ್ರಿಚ್ ದ ಬ್ರೆಡ್ ವಿತ್ ನ್ಯೂಟ್ರಿಯೆಂಟ್ಸ್. ಸೊ ಬ್ರೆಡ್ ಪ್ರಿಪರೇಷನ್ ಅಲ್ಲಿ ಆ ಕ್ಲೋರೆಲ್ಲಾ ಅನ್ನೋ ಆಲ್ಗೆನೂ ಕೂಡ ಯೂಸ್ ಮಾಡ್ತಾರೆ, ಯಾಕೆಂದ್ರೆ ಇದು ತುಂಬಾ ವಿಟಮಿನ್ ಮತ್ತೆ ಪ್ರೋಟೀನ್ಸ್ ರಿಚ್ ಇರುತ್ತೆ ಅನ್ನೋ ರೀಸನ್ಗೆ. ಈ ರೀತಿಯಾಗಿ ಬ್ರೆಡ್ ನ ಪ್ರಿಪೇರ್ ಮಾಡುವಂಥದ್ದು. ಸೊ ಈ ಚಿತ್ರದಲ್ಲಿ ಏನ್ ನೋಡ್ತಾ ಇದ್ದೀರಾ? ಈಸ್ಟ್ ಅಲ್ವಾ? ಸೊ ಈಸ್ಟ್ ಅನ್ನು ಕೂಡ ಪೌಡರ್ ರೀತಿಯಲ್ಲಿ ಬಳಸ್ತಾರೆ. ಬೇಕರಿಯಲ್ಲೆಲ್ಲ ಬಳಸುವಂಥದ್ದೇನು ಈ ರೀತಿ ಪೌಡರ್ ಫಾರ್ಮ್ ಅಲ್ಲೇ ಈಸ್ಟ್ ನ. ಅದು ಹೇಗೆ ಬದುಕುತ್ತೆ ಅಂತಂದ್ರೆ ಇಟ್ ಈಸ್ ಅನೇರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಆಕ್ಸಿಜನ್ ಬೇಕಾಗಿಲ್ಲ ಅದು ಬದುಕಲಿಕ್ಕೆ. ಈಸ್ಟ್ ಅದನ್ನ ಯಾವುದು ಆಕ್ಸಿಜನ್ ಬೇಕಿಲ್ವೋ ಬದುಕಲಿಕ್ಕೆ ಅದನ್ನ ಅನೇರೋಬಿಕ್ ಅನಿಮಲ್ಸ್ ಅಂತ ಹೇಳಿ ಕರಿತೀವಿ. ಅನೇರೋಬಿಕ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಆಕ್ಸಿಜನ್ ಅಗತ್ಯ ಇಲ್ಲದೆ ಅವು ಜೀವನನ ನಡೆಸ್ತವೆ. ಸೊ ದಿಸ್ ಈಸ್ ಅಬೌಟ್ ಮೇಕಿಂಗ್ ಬ್ರೆಡ್. ಹೇಗೆ ಬ್ರೆಡ್ ನ ಪ್ರಿಪರೇಷನ್ ಅಲ್ಲಿ ಮೈಕ್ರೋಬ್ಸ್ ಯೂಸ್ಫುಲ್ ಆಗುತ್ತೆ ಅಂತ. ನೆಕ್ಸ್ಟ್ ಒನ್, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಆಲ್ಕೋಹಾಲ್ ಅಂಡ್ ವೈನ್. ಸೊ ಏನು ಆಲ್ಕೋಹಾಲ್ ಮತ್ತೆ ವೈನ್ ಇಂಡಸ್ಟ್ರಿಗಳಲ್ಲಿ ಕೂಡ ಹೆಚ್ಚಿನದಾಗಿ ಏನು ಈಸ್ಟ್ ಫರ್ಮೆಂಟೇಷನ್ ಪ್ರೊಸೆಸ್ನೇ ಬಳಸುವಂಥದ್ದು. ಸೊ ಇಲ್ಲಿ ಯಾವ ರೀತಿ ಯೂಸ್ ಆಗುತ್ತೆ ಅಂತಂದ್ರೆ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಆರ್ ಪ್ರಿಪೇರ್ಡ್ ಬೈ ಫರ್ಮೆಂಟೇಷನ್ ಪ್ರೊಸೆಸ್ ಯೂಸಿಂಗ್. ಫರ್ಮೆಂಟೇಷನ್ ಅಂತಂದ್ರೆ ಏನು? ಸೇಮ್ ಆ ಶುಗರ್ನ ಕನ್ವರ್ಟ್ ಮಾಡೋದು, ಬ್ರೇಕ್ ಡೌನ್ ಮಾಡಿ ಆಲ್ಕೋಹಾಲ್ನ ಪ್ರಿಪರೇಷನ್ ಮಾಡ್ತಾರೆ, ರೈಟ್? ಬೈ ಯೂಸಿಂಗ್ ಈಸ್ಟ್. ಸೊ ಇಲ್ಲಿ ಆಕ್ಟ್ ಆಗುವಂತ ಯೂಸ್ ಆಗುವಂತ ಬ್ಯಾಕ್ಟೀರಿಯಾ ಅಲ್ಲ, ಮೈಕ್ರೋಬ್ ಯಾವುದು ಅಂತಂದ್ರೆ ದಟ್ ಈಸ್ ಈಸ್ಟ್. ಓಕೆ. ಬಿಯರ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಫರ್ಮೆಂಟೇಷನ್ ಆಫ್ ಶುಗರ್ಸ್ ಇನ್ ರೈಸ್ ಅಂಡ್ ಬಾರ್ಲಿ. ಸೊ ಯೂಶಲಿ ಇವನ್ ಏನ್ ಮಾಡ್ತವೆ? ಈಸ್ಟ್ ನ ಬಳಸ್ಕೊಂಡು ಶುಗರ್ಸ್ ಬ್ರೇಕ್ ಡೌನ್ ಮಾಡೋದು. ಗ್ರೇಪ್ಸ್ ಅಲ್ಲೆಲ್ಲ ನೋಡಿರ್ತೀರ ಆಲ್ಕೋಹಾಲ್ ಪ್ರಿಪರೇಷನ್, ವೈನ್ ಪ್ರಿಪರೇಷನ್ ಅಲ್ಲಿ. ಇನ್ನೊಂದು ಬರುತ್ತೆ ಬಿಯರ್ ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಬಳಸುವಂತದ್ದು ರೈಸ್ ಅಂಡ್ ಬಾರ್ಲಿ. ಸೊ ಬಾರ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ರೈಸ್ ಮತ್ತೆ ಬಾರ್ಲಿ. ಸೊ ಅದರಲ್ಲಿರುವಂತ ಶುಗರ್ಸ್ ನ ಏನು ಫರ್ಮೆಂಟೇಷನ್ ಪ್ರೊಸೆಸ್ಗೆ ಯೂಸ್ ಮಾಡಿಕೊಂಡು ಸೊ ಅಲ್ಲಿ ಬಿಯರ್ ನ ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ಅಲ್ಲೂ ಕೂಡ ಈಸ್ಟ್ ನ ಬಳಸ್ತಾರೆ. ಓಕೆನಾ? ಸೊ ಇದು ಬಿಯರ್ ಮತ್ತೆ ಆಲ್ಕೋಹಾಲ್ಗೂ ಇರುವಂತ ವ್ಯತ್ಯಾಸ. ಓಕೆನಾ? ಸೊ ಈ ಪ್ರೊಸೆಸ್ ಅಲ್ಲೂ ಕೂಡ ನಮ್ಮ ಯಾವುದು ಮೈಕ್ರೋಬ್ಸ್ ಬಹಳ ಯೂಸ್ಫುಲ್ ಆಗುತ್ತೆ.
ನೆಕ್ಸ್ಟ್ ಅದು ಫುಡ್ ಇಂಡಸ್ಟ್ರೀಸ್ಗಳಲ್ಲಿ ನೋಡಿದ್ವಿ, ಮತ್ತೆ ಮತ್ತೆ ಬಿವರೇಜ್ ಅಲ್ಲಿ ಹೇಗೆ ನಮ್ಮ ಮೈಕ್ರೋಬ್ಸ್ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ಮೆಡಿಸಿನ್, ಈ ಹೆಲ್ತ್ ಸೆಕ್ಟರ್ ಅಲ್ಲಿ ನಮ್ಮ ಮೈಕ್ರೋ ಆರ್ಗಾನಿಸಮ್ಸ್ ನ ಬಳಸ್ತಾರಾ? ಹೌದು. ಈ ಡೆಡ್ ಮತ್ತೆ ವೀಕೆಂಡ್ ಮೈಕ್ರೋಬ್ಸ್ ಏನಿರುತ್ತೆ, ಅಂದ್ರೆ ಸತ್ತೋಗಿರುವಂತ ಮೈಕ್ರೋಬ್ಸ್ ಮತ್ತೆ ತುಂಬಾ ವೀಕ್ ಮೈಕ್ರೋಬ್ಸ್ ಅಂತ ಏನ್ ಕರಿತೀವಿ, ಸೊ ಅವನ್ನ ಏನ್ ಮಾಡ್ತಾರೆ, ಈ ಮೆಡಿಸಿನ್ಸ್ ಗಳನ್ನ ಪ್ರಿಪೇರ್ ಮಾಡ್ಲಿಕ್ಕೆ, ಆ ಮೆಡಿಸಿನ್ಸ್ ನ ಒಪ್ಟೈನ್ ಮಾಡ್ಕೊಳ್ಳೋದಕ್ಕೆ ಯೂಸ್ಫುಲ್ ಮೈಕ್ರೋಬ್ಸ್ ತುಂಬಾ ಹೆಲ್ಪ್ ಆಗುತ್ತೆ. Microbes are used in the production of various medicines, vaccines, vitamins and other health related products. ಸೊ ವ್ಯಾಕ್ಸಿನ್ಸ್ ಗಳನ್ನ ಪ್ರಿಪೇರ್ ಮಾಡೋದಾಗಿರ್ಬೋದು, ನೀವೆಲ್ಲರೂ ವ್ಯಾಕ್ಸಿನ್ಸ್ ಗಳನ್ನ ತಗೊಂಡಿರ್ತೀರ, ಓಕೆನಾ. ಚಿಕ್ಕದ್ರಲ್ಲೆಲ್ಲರೂ ಇಂಜೆಕ್ಷನ್ಸ್ ಗಳನ್ನಂತೂ ಕೊಟ್ಟಿರ್ತಾರೆ, ಓಕೆನಾ. ಸೊ ನಿಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲಿ ನೋಡಿದ್ರೆ ಸೊ ಒಂದು ಗಾಯದ ಗುರುತರ ಆಗಿರುತ್ತೆ, ಇನ್ನೂ ಇರುತ್ತೆ ಅದು. ಸೊ ಅದು ಏನಕ್ಕೆ ಅಂತಂದ್ರೆ ಬಿಕಾಸ್ ಆಫ್ ವ್ಯಾಕ್ಸಿನೇಷನ್ ಆಗಿರುತ್ತೆ. ಸೊ ಅದು ಯಾವ ವ್ಯಾಕ್ಸಿನ್ ಅಂತ ಕೇಳಿ ತಿಳ್ಕೊಳ್ಳಿ. ಈಗ ನೋಡೋಣ ಹೇಗೆ ಅದು ವ್ಯಾಕ್ಸಿನ್ ಅಲ್ಲಿ ನಮ್ಮ ಮೈಕ್ರೋಬ್ಸ್ ಯೂಸ್ ಆಗುತ್ತೆ ಅಂತ. ಆಂಟಿಬಯೋಟಿಕ್ಸ್ ಅಂತ ಇದೆ. ಆಂಟಿಬಯೋಟಿಕ್ಸ್ ಅಂದ್ರೆ ಏನಿಲ್ಲ, ದಟ್ ಈಸ್ ನಥಿಂಗ್ ಬಟ್ ನೀವು ಏನ್ ತಗೊಳ್ತೀರಾ ಟ್ಯಾಬ್ಲೆಟ್ಸ್ ಅಂತ, ಸೊ ದಟ್ ಈಸ್ ನಥಿಂಗ್ ಬಟ್ ಆಂಟಿಬಯೋಟಿಕ್ಸ್. ಆಂಟಿ ಅಂತಂದ್ರೇನು, ಅಗೇನ್ಸ್ಟ್ ಅಂತ. ಸೊ ಅಗೇನ್ಸ್ಟ್ ದ ಲೈಫ್. ಬಯೋಟಿಕ್ ಅಂತಂದ್ರೇನು, ಲೈಫ್, ಆರ್ಗ್ಯಾನಿಸಮ್ ಅಂತ. ಸೊ ಇಲ್ಲಿ ಎಲ್ಲಾ ಆರ್ಗ್ಯಾನಿಸಮ್ಸ್ಗೂ ಅಲ್ಲ, ಸೊ ಯಾವುದು ಡಿಸೀಸ್ ಕಾಸ್ ಮಾಡುತ್ತೋ ಆ ಆರ್ಗ್ಯಾನಿಸಮ್ಗೆ ಅಗೇನ್ಸ್ಟ್ ಆಗಿ ವರ್ಕ್ ಮಾಡುವಂತ ಒಂದು ಸಬ್ಸ್ಟೆನ್ಸ್, ಅದನ್ನ ಆಂಟಿಬಯೋಟಿಕ್ ಅಂತ ಹೇಳಿ ಕರೀತಾರೆ. ಬ್ಯಾಕ್ಟೀರಿಯಾ ಅಂಡ್ ಫಂಗೈ ಆರ್ ಯೂಸ್ ಟು ಮೇಕ್ ಮೆಡಿಸಿನ್ಸ್ ಕಾಲ್ಡ್ ಆಂಟಿಬಯೋಟಿಕ್ಸ್. ಸೊ ಇಲ್ಲಿ ಬ್ಯಾಕ್ಟೀರಿಯಾ ಮತ್ತೆ ಫಂಗೈಗಳನ್ನ ನಾವು ಹೆಚ್ಚಾಗಿ ಬಳಸ್ಕೊಳ್ಳುವಂಥದ್ದು. ಆಂಟಿಬಯೋಟಿಕ್ ಅಂತಂದ್ರೆ ಏನು, ನಾನು ಆಗಲೇ ಹೇಳಿದೆ, ಇಟ್ ಇಸ್ ಅ ಸಬ್ಸ್ಟೆನ್ಸ್ ಪ್ರೊಡ್ಯೂಸ್ಡ್ ಬೈ ಅ ಲಿವಿಂಗ್ ಆರ್ಗಾನಿಸಮ್ಸ್ ವಿಚ್ ಇಸ್ ಟಾಕ್ಸಿಕ್ ಫಾರ್ ಅದರ್ ಆರ್ಗಾನಿಸಮ್ಸ್. ಅಂದ್ರೆ ಯಾವುದು ಡಿಸೀಸ್ ಕಾಸ್ ಮಾಡುವಂತ ಆರ್ಗಾನಿಸಮ್ ಇದೆಯೋ ಅದಕ್ಕೆ ಟಾಕ್ಸಿಕ್ ಅಂದ್ರೆ ಅದಕ್ಕೆ ವಿಷ ಆಗಿ ವರ್ತಿಸುವಂಥದ್ದು, ಓಕೆನಾ. ದೀಸ್ ಮೆಡಿಸಿನ್ಸ್ ಕಿಲ್ ಆರ್ ಸ್ಟಾಪ್ ದ ಗ್ರೋತ್ ಆಫ್ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್ ಅಂಡ್ ಹೆನ್ಸ್ ಆರ್ ಯೂಸ್ ಟು ಕ್ಯೂರ್ ಡಿಸೀಸಸ್. ಸೊ ಈ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್, ಮೆಡಿಸಿನ್ಸ್ ಅಂತ ಏನು ತಗೊಳ್ತೀವಿ, ನೀವೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿರ್ತಾರಲ್ಲ ಯೂಶುವಲಿ, ಸೊ ಅದೇನ್ ಮಾಡುತ್ತೆ ಅಂತಂದ್ರೆ ಇಟ್ ಈಸ್ ಯೂಶುವಲಿ ಕಿಲ್ ಆರ್ ಸ್ಟಾಪ್ ದ ಗ್ರೋತ್ ಆಫ್ ದ ಮೈಕ್ರೋಬ್ಸ್. ಯಾವುದು ಡಿಸೀಸ್ ಕಾಸ್ ಮಾಡುತ್ತೋ ಆರ್ಗ್ಯಾನಿಸಮ್ ಅದನ್ನ ಕಿಲ್ ಮಾಡುತ್ತೆ, ಅಥವಾ ಅದನ್ನ ಸ್ಟಾಪ್, ಅದು ಗ್ರೌತ್ ಆಗೋದನ್ನ, ಮಲ್ಟಿಪ್ಲೈ ಆಗೋದನ್ನ ಅದು ತಡೆಯುವಂಥದ್ದು, ಓಕೆನಾ. ಸೊ ಹಾಗಾಗಿ ಇದನ್ನ ಏನ್ ಮಾಡ್ತಾರೆ, ಡಿಸೀಸ್ ನ ಕ್ಯೂರ್ ಮಾಡೋದಕ್ಕೆ ಆಂಟಿಬಯೋಟಿಕ್ಸ್ ನ ಬಳಸುವಂಥದ್ದು. ನೆಕ್ಸ್ಟ್, ದ ಆಂಟಿಬಯೋಟಿಕ್ ಪೆನ್ಸಿಲಿನ್ ವಾಸ್ ಒಬ್ಟೈನ್. ಆಂಟಿಬಯೋಟಿಕ್ ಪೆನಿಸಿಲಿನ್, ಪೆನ್ಸಿಲ್ ಅಲ್ಲ, ಪೆನಿಸಿಲಿನ್ ಅನ್ನೋ ಒಂದು ಆಂಟಿಬಯೋಟಿಕ್, ಓಕೆನಾ. ಸೊ ಇಟ್ ವಾಸ್ ಒಬ್ಟೈನ್ ಫ್ರಮ್ ದ ಫಂಗೈ ಕಾಲ್ಡ್ ಪೆನಿಸಿಲಿಯಂ ಕ್ರೈಸೋಜಿನಮ್. ಒಂದು ಫಂಗೈ, ಪೆನಿಸಿಲಿಯಂ ಕ್ರೈಸೋಜಿನಮ್ ಅನ್ನೋ ಒಂದು ಫಂಗೈ ಇಂದ ಪೆನಿಸಿಲಿನ್ ಅನ್ನೋ ಒಂದು ಆಂಟಿಬಯೋಟಿಕ್ ನ ಏನು ಒಬ್ಟೈನ್ ಮಾಡ್ಕೊಂಡ್ರು. ಯೂಶಲಿ ನಿಮ್ಗೆ ಜ್ವರ ಬಂದಾಗೆಲ್ಲ ಒಂದು ಇಂಜೆಕ್ಷನ್ ಕೊಡ್ತಾರಲ್ವಾ, ಸೊ ಅದು ಸಾಮಾನ್ಯವಾಗಿ ಪೆನ್ಸಿಲಿನ್ ಆಗಿರುತ್ತೆ. ಸೊ ನೀವು ಇನ್ನೊಮ್ಮೆ ಡಾಕ್ಟರ್ ಹತ್ರ ಹೋದ್ರೆ ಸೊ ಅವಾಗ ಗಮನಿಸಿ ಅಥವಾ ಕೇಳಿ ತಿಳ್ಕೊಳ್ಳಿ ಅದ್ರ ಬಗ್ಗೆ, ಓಕೆನಾ. ಸೊ ಇಟ್ ಈಸ್ ಯೂಸ್ ಟು ಟ್ರೀಟ್ ಡಿಫ್ತೇರಿಯಾ. ಸೊ ಡಿಫ್ತೇರಿಯಾ ಅನ್ನೋ ಡಿಸೀಸ್ ನ ಏನು ಆಕ್ಚುಲಿ ಟ್ರೀಟ್ ಮಾಡೋದಕ್ಕೆ ಈ ಪೆನ್ಸಿಲಿನ್ ಅನ್ನ ಹೆಚ್ಚಾಗಿ ಬಳಸುವಂಥದ್ದು. ಸೊ ನಿಮ್ಗೆ ಹುಷಾರಿಲ್ಲದೆ ಇದ್ದಾಗ ಡಾಕ್ಟರ್ ಹತ್ರ ಹೋಗ್ತಿರಲ್ಲ, ಅವಾಗ ಯಾವ ಇಂಜೆಕ್ಷನ್ ನ ಡಾಕ್ಟರ್ ಕೊಡ್ತಾರೆ, ಓಕೆನಾ. ಸೊ ಅದನ್ನ ಯಾವ್ದ್ರಿಂದ ಪ್ರಿಪೇರ್ ಮಾಡ್ತಾರೆ, ಸೊ ಈ ರೀತಿ ಹೆಚ್ಚು ಫಾರ್ ಮೋರ್ ಡೀಟೇಲ್ಸ್ ನೀವು ಅವ್ರನ್ನ ಕೇಳಿ ತಿಳ್ಕೊಳ್ಳಿ, ಓಕೆನಾ. ದಿ ಆಂಟಿಬಯೋಟಿಕ್ ಸ್ಟ್ರೆಪ್ಟೊಮೈಸಿನ್ is obtained from Streptomyces bacteria to cure various bacterial infections. ಎಕ್ಸಾಂಪಲ್ ಪ್ಲೇಗ್ ರೋಗ ಕೇಳಿರ್ತೀರಾ ಅಲ್ವಾ. ಸೊ ಇವಾಗ ಆಕ್ಚುಲಿ ಸ್ವಲ್ಪ ರಿಮೂವ್ ಆಗಿದೆ ಅದು, ಪ್ಲೇಗ್ ರೋಗ ಕಂಡು ಬರ್ತಾ ಇಲ್ಲ ಅಷ್ಟೊಂದು, ಓಕೆನಾ. ಸೊ ಮೊದಲು ಪ್ಲೇಗ್ ರೋಗ ಅಂತ ತುಂಬಾ ಇತ್ತು, ಓಕೆನಾ. ಇಟ್ ಈಸ್ ಅ ವೆರಿ ಡೇಂಜರಸ್ ಡಿಸೀಸ್ ಆಕ್ಚುಲಿ. ಸೊ ಅಲ್ಲಿ ಅದನ್ನ ಕ್ಯೂರ್ ಮಾಡೋದಕ್ಕೆ ನಾವು ಒಂದು ಬ್ಯಾಕ್ಟೀರಿಯಾ ಇದೆ, ದಟ್ ಈಸ್ ಸ್ಟ್ರೆಪ್ಟೊಮೈಸಸ್ ಬ್ಯಾಕ್ಟೀರಿಯಾ. ಸೊ ಈ ಬ್ಯಾಕ್ಟೀರಿಯಾ ಇಂದ ಒಂದು ಸ್ಟ್ರೆಪ್ಟೊಮೈಸಿನ್ ಅನ್ನೋ ಒಂದು ಆಂಟಿಬಯೋಟಿಕ್ ನ ಪ್ರಿಪೇರ್ ಮಾಡ್ಕೋತಾರೆ, ಓಕೆನಾ. ಸೊ ಇದು ಹೆಲ್ಪ್ಫುಲ್ ಫಾರ್ ದ ರಿಮೂವ್ ದ ಪ್ಲೇಗ್. ಈ ವೇರಿಯಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಏನಾಗುತ್ತೆ, ಸೊ ಅದಕ್ಕೆ ಇದು ಅಗೇನ್ಸ್ಟ್ ಆಗಿ ವರ್ಕ್ ಮಾಡುವಂಥದ್ದು. ಇನ್ನೊಂದಿದೆ ಟೆಟ್ರಾಸೈಕ್ಲಿನ್ ಅಂತ. ಟೆಟ್ರಾಸೈಕ್ಲಿನ್ ಅಂಡ್ ಎರಿಥ್ರೋಮೈಸಿನ್. ಯೂಶಲಿ ಎರಿಥ್ರೋಮೈಸಿನ್ ಟ್ಯಾಬ್ಲೆಟ್ಸ್ ಎಲ್ಲ ನೀವು ಸುಮ್ಮನೆ ಹುಷಾರಿಲ್ಲದೆ ಇರುವಾಗ ತಗೊಂಡಿರ್ತೀರ ನೋಡಿ. ಟ್ಯಾಬ್ಲೆಟ್ಸ್ ಗಳಾದ್ರು ನೋಡಿದ್ರೆ ಎರಿಥ್ರೋಮೈಸಿನ್ ಟ್ಯಾಬ್ಲೆಟ್ಸ್ ಅಂತಾನೆ ಬಹಳಷ್ಟು ಬರುತ್ತೆ, ಓಕೆ. ಟೆಟ್ರಾಸೈಕ್ಲಿನ್ ಅಂಡ್ ಎರಿಥ್ರೋಮೈಸಿನ್ ಆರ್ ಸಮ್ ಅದರ್ ಕಾಮನ್ ಆಂಟಿಬಯೋಟಿಕ್ಸ್ ಮೇಡ್ ಫ್ರಮ್ ಬ್ಯಾಕ್ಟೀರಿಯಾ ಆರ್ ಫಂಗೈ. ಸೊ ಬ್ಯಾಕ್ಟೀರಿಯಾ ಅಥವಾ ಫಂಗೈನ ಯೂಸ್ ಮಾಡಿಕೊಂಡು ಈ ಕಾಮನ್ ಏನು ಆಂಟಿಬಯೋಟಿಕ್ಸ್ ಇದೆ, ಸೊ ಅದನ್ನ ಪ್ರಿಪೇರ್ ಮಾಡ್ತಾರೆ, ಬಿಕಾಸ್ ಟು ಕಿಲ್ ಆರ್ ಸ್ಟಾಪ್ ದ ಗ್ರೋತ್ ಆಫ್ ದಿ ಹಾರ್ಮ್ಫುಲ್ ಮೈಕ್ರೋಬ್ಸ್, ಓಕೆ. ಸೊ ಇದು ಕೂಡ ನೋಡಿ, ಮೈಕ್ರೋಬ್ಸ್ ಗಳನ್ನ ಸಾಯಿಸಕ್ಕೆ ಸತ್ತೋಗಿರೋ ಮೈಕ್ರೋಬ್ಸ್ ಅಥವಾ ವೀಕೆಂಡ್ ಆಗಿರೋ ಮೈಕ್ರೋಬ್ಸ್ ಗಳನ್ನೇ ಬಳಸ್ಕೊಂಡು ಅದಕ್ಕೆ ಆಂಟಿಬಯೋಟಿಕ್ ನ ತಯಾರು ಮಾಡುವಂಥದ್ದು, ರೈಟ್.
ಸೊ ಇಲ್ಲೊಂದು ಪಿಕ್ಚರ್ ಇದೆ, ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತ. ಸೊ ಈ ವಿಜ್ಞಾನಿ ಬಗ್ಗೆ ನೀವು ಬಹಳ ಕೇಳಿರ್ಬೋದು, ಓಕೆನಾ. ಸೊ ಇವರು ಏನ್ ಹೇಳ್ದೆ ಪೆನಿಸಿಲಿನ್ ಅಂತ, ಆ ಇಂಜೆಕ್ಷನ್, ಆ ಪೆನ್ಸಿಲಿನ್, ಆ ಆಂಟಿಬಯೋಟಿಕ್ ನ ಕಂಡಿಡಿದವರು ಫಸ್ಟ್ ಯಾರಂತಂದ್ರೆ ದಟ್ ಈಸ್ ಸರ್ ಅಲೆಕ್ಸಾಂಡರ್ ಫ್ಲೆಮಿಂಗ್. ಸೊ ಹಿ ವಾಸ್ ದ ಫಸ್ಟ್ ಪರ್ಸನ್ ಟು ಡಿಸ್ಕವರ್ ದ ಆಂಟಿಬಯೋಟಿಕ್ ಪೆನ್ಸಿಲಿನ್ ಇನ್ ದ ಇಯರ್ 1928. ಸೊ ಈ ಇಯರ್ ಅಲ್ಲಿ ಇವರು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಪೆನ್ಸಿಲಿನ್ ನ ಕಂಡಿಡ್ತಾರೆ. ಸೊ ಇದಕ್ಕೊಂದು ಸ್ಟೋರಿನೇ ಇದೆ, ಓಕೆನಾ. ಸೊ ಅವರು ಒಂದು ಯಾವುದೋ ಪಾರ್ಟಿಗೆ ಹೋಗಿರ್ತಾರೆ, ಮನೆಯಲ್ಲೇ ಬ್ಯಾಕ್ಟೀರಿಯಾ ಕಲ್ಚರ್ ಮಾಡಿ ಅದನ್ನ ಬಿಟ್ಬಿಟ್ಟು ಹಾಗೆ ಅದನ್ನೆಲ್ಲ ಸರಿಯಾಗಿ ಎತ್ತಿಡದೆ ಪಾರ್ಟಿಗೆ ಹೋಗಿರ್ತಾರೆ, ಓಕೆನಾ. ಸೊ ಅಲ್ಲಿಂದ ಬಂದು ಅವರು ಯಾವುದೋ ಸಡನ್ ಆಗಿ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಬ್ಯಾಕ್ಟೀರಿಯಾ ಮೇಲೆ ಯಾವುದೋ ಒಂದು ವರ್ಕ್ ಆಗ್ತಾ ಇದೆ ಅಂತ, ಓಕೆನಾ. ಆ ಸ್ಟೋರಿನ ನೀವು ಓದಿ, ತುಂಬಾ ಚೆನ್ನಾಗಿರುತ್ತೆ ಆ ಸ್ಟೋರಿ. ಸೊ ಹೇಗೆ ಪ್ರತಿಯೊಬ್ರು ಸೈಂಟಿಸ್ಟ್ ಕೂಡ ಸೊ ಯಾವುದನ್ನೇ ಆಗ್ಲಿ ಆ ಸಡನ್ ಇನೋವೇಷನ್ ತರ ಕಂಡುಹಿಡಿರ್ತಾರೆ, ಓಕೆನಾ. ಸೊ ಆ ಸ್ಟೋರೀಸ್ ಎಲ್ಲ ಓದಿದ್ರೆ ನಿಮ್ಗೆ ತುಂಬಾ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಸೊ ಆ ಸ್ಟೋರಿ ಏನು ಅಂತ ಓದ್ಬಿಟ್ಟು ನನಗೆ ತಿಳಿಸಿ, ಓಕೆನಾ. ಸೊ ಯಾರು ಅಲೆಕ್ಸಾಂಡರ್ ಫ್ಲೆಮಿಂಗ್. ಸೊ ಹಿ ವಾಸ್ ದ ಫಸ್ಟ್ ಪರ್ಸನ್ ಟು ಡಿಸ್ಕವರ್ ದ ಆಂಟಿಬಯೋಟಿಕ್ ಕಾಲ್ಡ್ ಪೆನಿಸಿಲಿನ್, ಓಕೆ. ಸೊ ಇಲ್ಲಿ ಇನ್ನೊಬ್ರು ಸೈಂಟಿಸ್ಟ್ ಇದ್ದಾರೆ. ಸೊ ಇವನ್ ವ್ಯಾಕ್ಸಿನ್ಸ್ ಅಂತ ಬರುತ್ತೆ, ಓಕೆನಾ. ಸೊ ವ್ಯಾಕ್ಸಿನ್ ಸ್ಮಾಲ್ ಪಾಕ್ಸ್ ಅಂತ ಏನ್ ಕರಿತೀವಿ, ಇದೆಲ್ಲ ಗಮನಿಸಿರ್ತೀರಾ, ಓಕೆನಾ. ಮೈ ಮೇಲೆಲ್ಲ ಈ ರೀತಿ ಗುಳ್ಗುಳ್ಳೆ ಆಗಿರುತ್ತೆ. ಸೊ ಈ ಸ್ಮಾಲ್ ಪಾಕ್ಸ್ಗೆ ಫಸ್ಟ್ ವ್ಯಾಕ್ಸಿನ್ ನ ಕಂಡಿಡಿದವ್ರು ಯಾರು ಅಂತಂದ್ರೆ ದಟ್ ಈಸ್ ಎಡ್ವರ್ಡ್ ಜೆನ್ನರ್. ಸೊ ಇನ್ 1798 ಅಲ್ಲಿ ಇವರು ಸ್ಮಾಲ್ ಪಾಕ್ಸ್ಗೆ ಒಂದು ಔಷಧಿನ ಕಂಡುಹಿಡಿತಾರೆ, ವ್ಯಾಕ್ಸಿನ್ ನ ಕಂಡು ಹಿಡಿತಾರೆ, ಓಕೆನಾ. ಸೊ ಇದಕ್ಕೆ ಏನ್ ಸ್ಟೋರಿ ಇರ್ಬೋದು, ಸೊ ಅದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಸೊ ವ್ಯಾಕ್ಸಿನ್ಸ್ ಬರೋಣ. ಒಂದು ಆಂಟಿಬಯೋಟಿಕ್ಸ್ ನೋಡಿದ್ವಿ, ಸೊ ಅಲ್ಲಿ ಹೇಗೆ ಯೂಸ್ ಆಗುತ್ತೆ ನಮ್ಮ ಮೈಕ್ರೋಬ್ಸ್ ಅಂತ. ನೆಕ್ಸ್ಟ್ ಒನ್ ವ್ಯಾಕ್ಸಿನ್ಸ್. ಸೊ ಇಲ್ಲಿ ಹೇಗೆ ಯೂಸ್ ಆಗುತ್ತೆ ನಮ್ಮ ಮೈಕ್ರೋಬ್ಸ್, ಹೇಗೆ ಯೂಸ್ ಮಾಡ್ತಾರೆ ಅಂತ ನೋಡೋಣ. ವ್ಯಾಕ್ಸಿನ್ಸ್ ಆರ್ ಪ್ರಿಪೇರ್ಡ್ ಫ್ರಮ್ ಡೆಡ್ ಆರ್ ವೀಕೆಂಡ್ ಮೈಕ್ರೋಬ್ಸ್. ಆಗಲೇ ಹೇಳಿದೆ, ಸೊ ಯಾವ್ದು ತುಂಬಾ ವೀಕ್ ಇರುತ್ತೋ ಮೈಕ್ರೋಬ್ಸು ಅಥವಾ ಸತ್ತೋಗಿರುತ್ತೋ ಅದರಿಂದ ನಾವು ಈ ವ್ಯಾಕ್ಸಿನ್ಸ್ಗಳನ್ನ ಪ್ರಿಪೇರ್ ಮಾಡ್ಕೊಳ್ತೀವಿ ಅಂತ. ಎಡ್ವರ್ಡ್ ಜೆನ್ನರ್ ವಾಸ್ ದ ಫಸ್ಟ್ ಪರ್ಸನ್ ಟು ಡಿಸ್ಕವರ್ ದ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್. ಹಿ ಕಾಯಿನ್ಡ್ ದ ಟರ್ಮ್ ವ್ಯಾಕ್ಸಿನೇಷನ್. ಸೊ ಮೊದಲು ವ್ಯಾಕ್ಸಿನ್ ನ ಕಂಡುಹಿಡಿದಿದ್ದು ಯಾರು ಸ್ಮಾಲ್ ಪಾಕ್ಸ್ಗೆ ಅಂತಂದ್ರೆ ದಟ್ ಈಸ್ ಎಡ್ವರ್ಡ್ ಜೆನ್ನರ್. ಸೊ ಇವರೇ ಇದಕ್ಕೆ ವ್ಯಾಕ್ಸಿನೇಷನ್ ಅಂತ ಪ್ರೋಸೆಸ್ಗೆ ಟರ್ಮ್ ನೇಮ್ ಕೊಟ್ಟಿದ್ದಾರೆ ಅಂತಂದ್ರೆ ದಟ್ ಈಸ್ ಎಡ್ವರ್ಡ್ ಜೆನ್ನರ್. ವೆನ್ ದ ವ್ಯಾಕ್ಸಿನ್ ಈಸ್ ಇಂಜೆಕ್ಟೆಡ್ ಟು ದ ಬಾಡಿ, ಹೇಗೆ ವರ್ಕ್ ಆಗುತ್ತೆ ಇದು ನಮ್ಮ ಬಾಡಿ ಮೇಲೆ ವ್ಯಾಕ್ಸಿನ್ ಅಂತಂದ್ರೆ, ವೆನ್ ಇಟ್ ಈಸ್ ಇಂಜೆಕ್ಟೆಡ್ ದ ಬಾಡಿ ಆಫ್ ಅ ಪೇಷಂಟ್. ಸೊ ಯಾರು ಪೇಷಂಟ್ ಇರ್ತಾರೆ ಅವ್ರಿಗೆ ಇಂಜೆಕ್ಟ್ ಮಾಡಿದಾಗ ಸೊ ದ ಬಾಡಿ ಪ್ರೊಡ್ಯೂಸಸ್ ಆಂಟಿಬಾಡೀಸ್ ಅಂತಂದ್ರೆ ಏನು, ದಟ್ ಫೈಟ್ ಅಗೇನ್ಸ್ಟ್ ದ ಜರ್ಮ್ಸ್. ಸೊ ನಮ್ಮ ಬಾಡಿ ಒಳಗಡೆ ಇರುವಂತಹ ಏನು ಇಮ್ಯೂನ್ ಸೆಲ್ಸ್ ಅಂತ ಹೇಳಿ ಕರಿತೀವಲ್ಲ, ಸೊ ಅವು ಆಂಟಿಬಾಡೀಸ್ ಏನ್ ಮಾಡುತ್ತೆ, ದಟ್ ಫೈಟ್ ಅಗೇನ್ಸ್ಟ್ ದ ಜರ್ಮ್ಸ್. ಯಾವುದು ಡಿಸೀಸ್ ಕಾಸಿಂಗ್ ಮೈಕ್ರೋಬ್ ಇರುತ್ತೋ ಅದ್ರ ವಿರುದ್ಧ ಹೋರಾಡುವಂಥದ್ದು. Therefore, vaccination is otherwise called as immunization. ಸೊ ಅದಕ್ಕೆ ಇದನ್ನ ಇಮ್ಯುನೈಸೇಷನ್ ಅಂತ ಇನ್ನೊಂದು ಟರ್ಮ್ ಅಲ್ಲೂ ಕೂಡ ಕರೀತಾರೆ. ಸೊ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ಲಿಕ್ಕೆ ಹೆಲ್ಪ್ ಮಾಡೋದು ಯಾವುದು ಅಂದ್ರೆ ದಟ್ ಈಸ್ ವ್ಯಾಕ್ಸಿನ್ಸ್, ಓಕೆ. ಎಕ್ಸಾಂಪಲ್ MMR ವ್ಯಾಕ್ಸಿನ್ ಅಂತ ಇದೆ. MMR ಅಂತಂದ್ರೆ ಮುಂದೆ ಇದೆ, ಇಸ್ ಗಿವ್ ಫಾರ್ ಪ್ರಿವೆಂಟಿಂಗ್ ಮೀಸಲ್ಸ್, ಮಮ್ಸ್ ಅಂಡ್ ರುಬೆಲ್ಲಾ. MMR ಅಂತಂದ್ರೆ ಏನು, ಮೀಸಲ್ಸ್, ಮಮ್ಸ್ ಅಂಡ್ ರುಬೆಲ್ಲಾ. ಸೊ ಈ ಡಿಸೀಸ್ಗೆ ಕಾಸ್ ಮಾಡುವಂಥದ್ದಕ್ಕೆ ಒಂದು ವ್ಯಾಕ್ಸಿನ್ ಕೊಡ್ತಾರೆ ಟ್ರೀಟ್ ಮಾಡೋದಕ್ಕೆ, ದಟ್ ಈಸ್ MMR ವ್ಯಾಕ್ಸಿನ್ ಅಂತ ಇದೆ. ಹಾಗೆ BCG ಅಂತಿದೆ, ಬ್ಯಾಸಿಲೆ ಕ್ಲೈಮೆಟ್ ಗೆರೆನ್. ಅಂದ್ರೆ ದಿಸ್ ವ್ಯಾಕ್ಸಿನ್ ಇಸ್ ಗಿವನ್ ಫಾರ್ ಪ್ರಿವೆಂಟಿಂಗ್ ಟ್ಯೂಬರ್ಕ್ಯುಲೋಸಿಸ್, TB ಅಂತ ಏನು ಕೇಳಿರ್ತೀರಾ. ಸೊ ಅದನ್ನ ಕ್ಯೂರ್ ಮಾಡೋದಕ್ಕೆ ಬಳಸುವಂತ ವ್ಯಾಕ್ಸಿನ್ BCG. ಸೊ ದಿಸ್ ಈಸ್ ಅಬೌಟ್ ದ ವ್ಯಾಕ್ಸಿನ್ಸ್ ಬಗ್ಗೆ. ಇದಲ್ಲದೆ ಕೂಡ ಇನ್ನೊಂದು ಒಬ್ಟೈನಿಂಗ್ ವಿಟಮಿನ್ಸ್ ಅಂಡ್ ಇನ್ಸುಲಿನ್. ಸೊ ಇನ್ಸುಲಿನ್ ಹಾರ್ಮೋನ್ ಎಲ್ಲ ಕೇಳಿರ್ತೀರಾ, ಇನ್ಸುಲಿನ್ ಇಂಜೆಕ್ಷನ್ಸ್ಗಳನ್ನು ಕೂಡ ಕೇಳಿರ್ತಾರೆ. ಯಾರು ತುಂಬಾ ಶುಗರ್ ಪೇಷಂಟ್ಸ್ ಇರ್ತಾರೆ ಸೊ ಅವರೆಲ್ಲ ಯೂಶಲಿ ಇನ್ಸುಲಿನ್ ತಗೊಳ್ತಾ ಇರ್ತಾರೆ ಅಲ್ವಾ. ವಿಟಮಿನ್ಸ್, ಬ್ಯಾಕ್ಟೀರಿಯಾ ಅಂಡ್ ಈಸ್ಟ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ವಿಟಮಿನ್ B ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್. ವಿಟಮಿನ್ B ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ ತುಂಬಾ ಕೇಳಿರ್ತಿರಲ್ಲ, ತುಂಬಾ ಬಾಯೆಲ್ಲ ಹೊಡ್ಕೊಂಡಾಗ ಹೀಟ್ ಆಯ್ತು ಅಂತೆಲ್ಲ ಅಂದ್ಬಿಟ್ಟು ವಿಟಮಿನ್ B ಕಾಂಪ್ಲೆಕ್ಸ್ ತಗೊಳ್ತಾ ಇರ್ತಿರಲ್ಲ ಅದು. ಸೊ ಅಂಡ್ ಈಸ್ಟ್ ಆರ್ ಯೂಸ್ಡ್, ಸೊ ಆ ಟ್ಯಾಬ್ಲೆಟ್ ಪ್ರಿಪರೇಷನ್ಸ್ ಅಲ್ಲಿ ಒಬ್ಟೈನ್ ಮಾಡ್ಕೊಳ್ಳೋದಕ್ಕೆ ಈಸ್ಟ್ ಅಂಡ್ ಬ್ಯಾಕ್ಟೀರಿಯಾಗಳನ್ನ ಯೂಸ್ ಮಾಡ್ಕೊಳ್ತೀವಿ. And the human hormone insulin is now obtained from bacteria by applying methods of genetic engineering. ಸೊ ಇದು ತುಂಬಾ ಹೈಯರ್ ಸ್ಟಡೀಸ್, ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಒಂದು ಬರುತ್ತೆ, ತಳಿ ವಿಜ್ಞಾನ ಅಂತ ಹೇಳಿ ಕರಿತೀವಿ, ಓಕೆನಾ. ಸೊ ಅಲ್ಲಿ ಯಾವ ರೀತಿ ಇನ್ಸುಲಿನ್ ಫಾರ್ಮ್ ಮಾಡ್ಬೋದು ಅಂತ ಮುಂದೆ ಕಲಿತಾ ಹೋಗ್ತೀರಾ. ಸೊ ಅದು ಒಂದು ಇದೆ. ನೆಕ್ಸ್ಟ್, ಇನ್ಸುಲಿನ್ ಇಸ್ ಒಬ್ಟೈನ್ ಫ್ರಮ್ ಬ್ಯಾಕ್ಟೀರಿಯಾ ಇಸ್ ಯೂಸ್ ಟು ಹೆಲ್ಪ್ ಡಯಾಬಿಟಿಕ್ ಪೇಷಂಟ್ಸ್ ಹೂಸ್ ಬಾಡಿ ಪ್ರೊಡ್ಯೂಸಸ್ ಲಿಟರ್ ಆರ್ ನೋ ಇನ್ಸುಲಿನ್. ಸೊ ಇದು ಯಾವ್ರಿಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಯಾರ ಬಾಡಿಲಿ ಇನ್ಸುಲಿನ್ ಫಾರ್ಮ್ ಆಗ್ತಾ ಇಲ್ವೋ ಅಥವಾ ತುಂಬಾ ಕಡಿಮೆ ಪ್ರೊಡ್ಯೂಸ್ ಆಗ್ತಾ ಇದೆಯೋ ಸೊ ಅವ್ರಿಗೆ ಈ ಒಂದು
ಏನು ಇನ್ಸುಲಿನ್ ಒಪ್ಟೈನ್ ಮಾಡ್ಕೊಳ್ಳೋದಕ್ಕೆ ಬ್ಯಾಕ್ಟೀರಿಯಾಗಳನ್ನು ಯೂಸ್ ಮಾಡಬಹುದು. ಸೊ ದಿಸ್ ಈಸ್ ಅಬೌಟ್ ದ ಒಪ್ಟೈನಿಂಗ್ ವ್ಯಾಕ್ಸಿನ್ಸ್. ಇನ್ನು ನಮ್ಮ ಆಕ್ಚುಲಿ ಇದೆಲ್ಲಾನು ಹೊರಗಡೆ ಅಂತ ನೋಡಿದ್ವಿ, ರೈಟ್? ಸೊ ಮೈಕ್ರೋಬ್ಸ್ ನಮ್ಮ ಹೊಟ್ಟೆ ಒಳಗಡೆನೆ ಇದೆ, ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಲ್ಲಿ ಕೂಡ ಇರುವಂತಹದ್ದು. ಸೊ ನಮ್ಮ ಹ್ಯೂಮನ್ ಇಂಟೆಸ್ಟೈನ್ ಅಂದ್ರೆ ನಮ್ಮ ಇಂಟೆಸ್ಟೈನ್ ಕರಳಿನ ಸುತ್ತ ಕೂಡ ಅದನ್ನ ಅಲ್ಲಿ ಒಂದು ಬ್ಯಾಕ್ಟೀರಿಯಾ ನಾನು ಆಕ್ಚುಲಿ ಹೇಳಿದ್ದೆ, ಈ ಕೋಲೈ ಬ್ಯಾಕ್ಟೀರಿಯಾ ಅಂದ್ರೆ ಎಸ್ಚೆರಿಷಿಯಾ ಕೋಲೈ ಅಂತ. ಸೊ ಇದನ್ನ ಸಿಂಬಯಾಟಿಕ್ ಅಸೋಸಿಯೇಷನ್ ಅಂತ ಹೇಳಿದೆ, ನೆನಪಿರಬಹುದು ನಿಮಗೆ ಬ್ಯಾಕ್ಟೀರಿಯಾ ಬಗ್ಗೆ ಹೇಳಬೇಕಾದ್ರೆ. ನೋಡೋಣ ಯಾವ ರೀತಿ ಸಿಂಬಯಾಟಿಕ್ ಅಸೋಸಿಯೇಷನ್ ಅಂತ. ಲ್ಯಾಕ್ಟೋಬ್ಯಾಸಿಲಸ್ ಅಸಿಡೋಫಿಲಸ್ ಅಂದ್ರೆ ಇದು ಒಂದು ಬ್ಯಾಕ್ಟೀರಿಯಾ that lives in the human intestine, helps in digestion of food and fight against harmful disease causing organisms. ಸೊ ನಮ್ಮ ಇಂಟೆಸ್ಟೈನ್ ಅಲ್ಲೇ ಒಂದು ಬ್ಯಾಕ್ಟೀರಿಯಾ ಇದೆ, ಲ್ಯಾಕ್ಟೋಬ್ಯಾಸಿಲಸ್ ಅಸಿಡೋಫಿಲಸ್. ಇವನ್ ನಮ್ಮ ಬಾಡಿ ಒಳಗೆ ತುಂಬಾ ಬ್ಯಾಕ್ಟೀರಿಯಾಸ್ಗಳಿದೆ, ತುಂಬಾ ಬೇರೆ ಬೇರೆ ಮೈಕ್ರೋಬ್ಸ್ಗಳು ತುಂಬಾ ಇದೆ ನಮ್ಮ ಬಾಡಿ ಒಳಗಡೆ, ಓಕೆನಾ? ಸೊ ಅದರಲ್ಲಿ ಕೆಲವೊಂದು ತುಂಬಾ ಹೆಲ್ಪ್ ಮಾಡ್ತಾ ಇವೆ ನಮಗೆ. ಸೊ ಅದರಲ್ಲೂ ಒಂದು ಲ್ಯಾಕ್ಟೋಬ್ಯಾಸಿಲಸ್ ಅಸಿಡೋಫಿಲಸ್ ಅನ್ನುವಂಥದ್ದು. ಸೊ ಅದು ನಮ್ಮ ಇಂಟೆಸ್ಟೈನ್ ಒಳಗಡೆ ಬದುಕಿ ಸೊ ನಮ್ಮ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುವಂಥದ್ದು, ಡೈಜೆಷನ್ಗೆ ಹೆಲ್ಪ್ ಮಾಡ್ತಾ ಇದೆ. ಜೊತೆಗೆ ಯಾವುದಾದ್ರೂ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ ಬಂದ್ರೆ ಅದಕ್ಕೆ ಫೈಟ್ ಮಾಡಿ ನಮ್ಮನ್ನ ಕಾಪಾಡ್ತಾ ಇದೆ, ಓಕೆನಾ? ಇನ್ನೊಂದು ಎಸ್ಚೆರಿಷಿಯಾ ಕೋಲೈ ಅಂದ್ರೆ ಈ ಕೋಲೈ ಅಂತ ಕಾಮನ್ ಆಗಿ ಕರೆಯುವಂಥದ್ದು. ದಿಸ್ ಬ್ಯಾಕ್ಟೀರಿಯಾ ಲಿವಿಂಗ್ ಇನ್ ಹ್ಯೂಮನ್ ಇಂಟೆಸ್ಟೈನ್ ಹೆಲ್ಪ್ ಇನ್ ಸಿಂಥಸೈಸಿಂಗ್ ವಿಟಮಿನ್ ಕೆ ಅಂಡ್ ವಿಟಮಿನ್ ಬಿ ಕಾಂಪ್ಲೆಕ್ಸ್. ಸೊ ಈ ವಿಟಮಿನ್ ಕೆ ಮತ್ತೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇದೆ, ಸೊ ನಮ್ಮ ಬಾಡಿ ಒಳಗಡೆ ಪ್ರಿಪೇರ್ ಆಗ್ಲಿಕ್ಕೆ ಎಸ್ಚೆರಿಷಿಯಾ ಕೋಲೈ ಏನ್ ಮಾಡುತ್ತೆ, ಇದು ಹೆಲ್ಪ್ ಮಾಡ್ತಾ ಇದೆ. ಸೊ ಅದಕ್ಕೆ ಫುಡ್ ಮತ್ತೆ ಶೆಲ್ಟರ್ನ ಏನ್ ಕೊಡ್ತಾ ಇದೀವಿ, ನಾವು ಕೊಡ್ತಾ ಇದೀವಿ, ಸೊ ಅಲ್ವಾ? ಸೊ ಹಾಗಾಗಿ ಮ್ಯೂಚುವಲ್, ಸೊ ಇಬ್ರಿಗೂ ಹಾರ್ಮ್ ಇಲ್ಲ, ಸೊ ಮ್ಯೂಚುವಲಿ ಹೆಲ್ಪಿಂಗ್ ಈಚ್ ಅದರ್, ರೈಟ್? ಸೊ ಅದನ್ನ ನಾವೇಂತ ಕರಿತೀವಿ, ಸಿಂಬಯಾಟಿಕ್ ಅಸೋಸಿಯೇಷನ್. ಕೇಳಿರ್ಬೋದು ನೀವು, ಟರ್ಮ್ ಸ್ಟಾರ್ಟಿಂಗ್ ಕ್ಲಾಸ್ ಅಲ್ಲೇ ಹೇಳಿದ್ದೆ ನಾನು ಇದ್ರ ಬಗ್ಗೆ, ರೈಟ್? ಸೊ ಇದು ನಮ್ಮ ಹೊಟ್ಟೆ ಒಳಗಡೆ ಇರುವಂತ ಬ್ಯಾಕ್ಟೀರಿಯಾಗಳ ಬಗ್ಗೆ ಆಯ್ತು. ನೆಕ್ಸ್ಟ್, ಇದಿಷ್ಟು ಯೂಸ್ಫುಲ್ ಮೈಕ್ರೋಬ್ಸ್. ಸೊ ಅದಷ್ಟೇ ಅಲ್ಲ, ಇನ್ನು ಬಹಳಷ್ಟು ಯೂಸಸ್ ಇದೆ. ಸೊ ಅದು ಕೆಲವೊಂದು ಯೂಸಸ್ ಮಾತ್ರ ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ದು. ಈಗ ನೆಕ್ಸ್ಟ್ ಹಾರ್ಮ್ಫುಲ್ ಮೈಕ್ರೋಬ್ಸ್ ಬಗ್ಗೆ ನೋಡೋಣ, ಹೇಗೆ ಹಾರ್ಮ್ಫುಲ್ ಆಗುತ್ತೆ ಮೈಕ್ರೋಬ್ಸ್. ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದ್ರೆ ಮೆನಿ ಮೈಕ್ರೋಬ್ಸ್ ಕ್ಯಾನ್ ಕಾಸ್ ಡಿಸೀಸಸ್ ಫಾರ್ ಪ್ಲಾಂಟ್ಸ್, ಅನಿಮಲ್ಸ್ ಅಂಡ್ ಟು ಅಸ್ ಆಲ್ಸೋ. ಅಂದ್ರೆ ಹ್ಯೂಮನ್ಗೂ ಕೂಡ ಕಾಸ್ ಮಾಡೋ ಕೆಪಬಿಲಿಟಿ ಅದಕ್ಕಿದೆ. ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದನ್ನ ಏನಂತ ಕರಿತೀವಿ ಅಂದ್ರೆ ಪ್ಯಾಥೋಜನ್. ಪ್ಯಾಥೋಜನ್ ಅಂತಿದೆ. ಪ್ಯಾಥೋಜನ್ ಅಂತಂದ್ರೇನು? ಮೈಕ್ರೋಬ್ಸ್ which cause disease to humans, plants and animals. ಸೊ ಪ್ರಾಣಿಗಳಿಗೆ, ನಮ್ಗೆ ಮತ್ತೆ ಪ್ಲಾಂಟ್ಸ್ಗಳಿಗೆ, ಸೊ ಯಾವುದಕ್ಕೆ ಡಿಸೀಸ್ ಕಾಸ್ ಮಾಡುವಂತ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ನಾವೇನಂತ ಕರಿತೀವಿ, ಪ್ಯಾಥೋಜನ್ ಅಂತ ಹೇಳಿ ಕರಿತೀವಿ, ಓಕೆನಾ? ಹೇಗಿದ್ ಬರುತ್ತೆ ನಮ್ಮ ಬಾಡಿ ಒಳಗೆ, ಹೇಗಿದೆ ಎಂಟರ್ ಆಗುತ್ತೆ ಅಂತಂದ್ರೆ ಥ್ರೂ ಏರ್ ಮುಖಾಂತರ ಆಗ್ಬೋದು, ಓಕೆನಾ? ಥ್ರೂ ಏರ್ ವಿ ಬ್ರೀತ್. ಸೊ ನಾವು ಉಸಿರಾಡುವಂತ ಗಾಳಿ ಮುಖಾಂತರ ಬರ್ಬೋದು, ನಾವು ತಿನ್ನುವಂತ ಆಹಾರದ ಮುಖಾಂತರ ಬರ್ಬೋದು, ಥ್ರೂ ಫುಡ್ ದಟ್ ವಿ ಈಟ್, ರೈಟ್? ಮತ್ತೆ ಕಟ್ ಅಂಡ್ ವೂಂಡ್ಸ್. ಸೊ ಈಗ ನಾವು ಬಿದ್ದಾಗ ಗಾಯಗಳಾಗಿರ್ತವೆ, ರೈಟ್? ಸೊ ಗಾಯಗಳಿಂದ ಮುಖಾಂತರ ಕೂಡ ಈ ಮೈಕ್ರೋಬ್ಸು ಅಥವಾ ಪ್ಯಾಥೋಜನ್ಸು ನಮ್ಮ ಬಾಡಿ ಒಳಗೆ ಎಂಟರ್ ಆಗಿ ನಮಗೆ ಡಿಸೀಸ್ನ ಕಾಸ್ ಮಾಡಬಹುದು, ಓಕೆ? ಸೊ ಈ ರೀತಿಯಾಗಿ ಇದು ನಮ್ಮ ಬಾಡಿ ಒಳಗೆ ಬಂದು ಪ್ಯಾಥೋಜನ್ ಎಂಟರ್ ಆಗಿ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ. ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಇದೆ. ಅಂದ್ರೆ ಈಗ ಇನ್ಫೆಕ್ಟೆಡ್ ಪರ್ಸನ್ ಇಂದ ಆ ಡಿಸೀಸಸ್ ಸ್ಪ್ರೆಡ್ ಆಗ್ತಾ ಹೋದ್ರೆ, ಒಬ್ರಿಂದ ಒಬ್ಗೆ ಸ್ಪ್ರೆಡ್ ಆಗ್ತಾ ಹೋದ್ರೆ, if the diseases which spread from infected person to other persons is called communicable diseases. communicable disease ಅಂದ್ರೆ ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗ್ತಾ ಹೋಗುವಂಥದ್ದು. ಫಾರ್ ಎಕ್ಸಾಂಪಲ್ ಕಾಮನ್ ಕೋಲ್ಡ್, ಸೊ ನೆಗಡಿ. ಸೊ ಅದನ್ನ ಸ್ನೀಸ್ ಮಾಡ್ತಾ ಮಾಡ್ತಾ ಆ ಡ್ರಾಪ್ಲೆಟ್ಸ್ ಏನಾದ್ರು ಬೇರೆಯವ್ರಿಗೆ ಹೋದ್ರೆ, ಸೊ ಅದೇನಾಗುತ್ತೆ, ಅದರಿಂದ ಕೂಡ ಡಿಸೀಸ್ ಕಾಸ್ ಆಗ್ತಾ ಹೋಗುತ್ತೆ. ಇವನ್ ಕಾಲರಾ, ಸೊ ದಟ್ ಈಸ್ ಆಲ್ಸೋ ಎ ಕಮ್ಯುನಿಕೇಬಲ್ ಡಿಸೀಸಸ್. ಕಾಮನ್ ಕೋಲ್ಡ್ ಆಗಿರ್ಬೋದು, ಕಾಲರಾ ಆಗಿರ್ಬೋದು. ಸೊ ಇವೆಲ್ಲ ಏನು ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗ, ಓಕೆನಾ? ಕಮ್ಯುನಿಕೇಬಲ್ ಡಿಸೀಸ್ ಅಂತಂದ್ರೆ ಸ್ಪ್ರೆಡ್ ಥ್ರೂ ದ ಕಮ್ಯುನಿಟಿ, ಫ್ರಮ್ ಇನ್ಫೆಕ್ಟೆಡ್ ಪರ್ಸನ್ ಇಂದ ಹೆಲ್ದಿ ಪರ್ಸನ್ಸ್ಗೆ ಸ್ಪ್ರೆಡ್ ಆಗ್ತಾ ಹೋದ್ರೆ ಬೈ ಫುಡ್ ಇಂದ ಆಗಿರ್ಬೋದು, ಏರ್ ಇಂದ ಆಗಿರ್ಬೋದು, ಅಥವಾ ಡೈರೆಕ್ಟ್ ಕಾಂಟ್ಯಾಕ್ಟ್, ಸೊ ಟಚ್ ಮಾಡೋದ್ರಿಂದ ಕೂಡ ಆಗಿರ್ಬೋದು. ಹೀಗೆ ಸ್ಪ್ರೆಡ್ ಆಗ್ತಾ ಹೋಗುವಂತ ಡಿಸೀಸ್ಗಳನ್ನ ಏನ್ ಅಂತ ಕರಿತೀವಿ,
ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳಿ ಕರೆಯುವಂಥದ್ದು. ಓಕೆನಾ? ದೆನ್ ಹಾಗಾದ್ರೆ ನಮಗೆ ಹ್ಯೂಮನ್ಸ್ಗೆ ಕಾಸ್ ಮಾಡುವಂತಹ ಡಿಸೀಸಸ್ ಯಾವ್ಯಾವುದು, ಅದು ಮೈಕ್ರೋ ಆರ್ಗಾನಿಸಮ್ಸ್ ಯಾವ್ಯಾವ ಡಿಸೀಸ್ ಕಾಸ್ ಆಗುತ್ತೆ ಅಂತ ಕೆಲವೊಂದನ್ನು ಮಾತ್ರ ನಾವು ಈ ಚಾರ್ಟ್ ಅಲ್ಲಿ ಕೊಟ್ಟಿರುವಂತದ್ದು. ಸೊ ನೋಡ್ತಾ ಹೋಗೋಣ. ಒಂದು ಹ್ಯೂಮನ್ ಡಿಸೀಸ್ ಅಂತಿದೆ ಇಲ್ಲಿ ಚಾರ್ಟ್ ಅಲ್ಲಿ ನೋಡಿ. ಹ್ಯೂಮನ್ ಡಿಸೀಸ್ ಅಂತಿದೆ, ಕಾಸಿಟಿವ್ ಮೈಕ್ರೋ ಆರ್ಗಾನಿಸಮ್ ಅಂತ ಇದೆ, ದೆನ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂತ ಇದೆ, ನಂತರ ಸಿಂಪ್ಟಮ್ಸ್ ಅಂತ ಇದೆ, ಜೊತೆಗೆ ಪ್ರಿವೆಂಟಿವ್ ಮೆಷರ್ಸ್ ಅಂತ ಇರುವಂತದ್ದು. ಓಕೆನಾ? ಫಸ್ಟ್ ಒನ್ ಟ್ಯೂಬರ್ಕ್ಯುಲೋಸಿಸ್, ಟಿ.ಬಿ ಅಂತ ಏನ್ ಕರಿತೀವಿ ಅದು. ಸೊ ಅದು ಕಾಸಿಟಿವ್ ಆರ್ಗಾನಿಸಮ್ ಯಾವುದು? ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಸೊ ಮೈಕೋಬ್ಯಾಕ್ಟೀರಿಯಂ ಇಟ್ ಈಸ್ ಎ ಬ್ಯಾಕ್ಟೀರಿಯಾ. ಕಾಸಿಂಗ್ ಏಜೆಂಟ್ ಯಾವುದು? ಅದು ಬ್ಯಾಕ್ಟೀರಿಯಾ. ಹೇಗೆ ಹರಡುತ್ತೆ ಅಂತಂದ್ರೆ ಥ್ರೂ ಏರ್ ಅಂಡ್ ಸ್ಪ್ಯೂಟಮ್ ಅಂತಂದ್ರೆ ಉಲ್ಟಾರಲ್ಲ, ಅದರಿಂದ ಇನ್ಫೆಕ್ಟೆಡ್, ಅದನ್ನ ತುಳಿಯೋದ್ರಿಂದ ಕೂಡ ಇನ್ಫೆಕ್ಟೆಡ್ ಪರ್ಸನ್ ಸ್ಪ್ಯೂಟಮ್ ತುಳಿಯೋದ್ರಿಂದ ಅದರಿಂದ ಕೂಡ ಹರಡುವಂತ ಸಾಧ್ಯತೆ ಇರುತ್ತೆ. ಸೊ ಸಿಂಪ್ಟಮ್ಸ್ ಏನಂತಂದ್ರೆ ಪರ್ಸಿಸ್ಟೆಂಟ್ ಕಾಫ್ ಅಂದ್ರೆ ಸದಾ ಕೆಮ್ತಾ ಇರುವಂತದ್ದು, ಮತ್ತೆ ಬ್ಲಡ್ ಮ್ಯೂಕಸ್, ಸೊ ಮ್ಯೂಕಸ್ ಅಲ್ಲಿ ಬ್ಲಡ್ ಇರುವಂತದ್ದು, ಜೊತೆಗೆ ಲಾಸ್ ಆಫ್ ವೆಯ್ಟ್, ಸೊ ಇದ್ದಕ್ಕಿದ್ದಂಗೆ ತುಂಬಾ ತೂಕ ಕಡಿಮೆ ಆಗುವಂತದ್ದು, ಜೊತೆಗೆ ಬ್ರೀತ್ಲೆಸ್ನೆಸ್, ಉಸಿರಾಡೋದಕ್ಕೆ ತುಂಬಾ ಕಷ್ಟ ಆಗುವಂಥದ್ದು. ಸೊ ಇವೆಲ್ಲವೂ ಕೂಡ ಸಿಂಪ್ಟಮ್ಸ್, ರೈಟ್? ಸೊ ಇದಕ್ಕೆ BCG ವ್ಯಾಕ್ಸಿನ್ ಅಂತಾನೆ ಬರುತ್ತೆ. ಓಕೆನಾ? ಸೊ ಅದನ್ನ ತಗೊಳ್ಳೋದ್ರಿಂದ, ಇದಲ್ಲದೇನೆ ಒಂದು ಪ್ರಾಪರ್ ಹೈಜೀನ್, ಸರಿಯಾದ ರೀತಿ ನಮ್ಮ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕು, ಮತ್ತೆ ವೈಯಕ್ತಿಕ ಸ್ವಚ್ಛತೆ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಬೇಕು. ಓಕೆನಾ? ಸೊ ಅದು ಬಹಳ ಮುಖ್ಯ ಆಗುತ್ತೆ ಯಾವುದೇ ರೋಗವನ್ನ ತಡೆಗಟ್ಟಲಿಕ್ಕೆ. ನೆಕ್ಸ್ಟ್ ಕಾಲರಾ, ಅಂದ್ರೆ ಇದು ಹರಡುವಂಥದ್ದು ಬ್ಯಾಕ್ಟೀರಿಯಾ ಇಂದ, ದಟ್ ಈಸ್ ವಿಬ್ರಿಯೋ ಕಾಲರೆ, ಕಾಮ ಶೇಪ್ ಬ್ಯಾಕ್ಟೀರಿಯಾ. ಸೊ ಯಾವುದರಿಂದ ಹರಡುತ್ತೆ, ಹೇಗೆ ಹರಡುತ್ತೆ ಅಂತಂದ್ರೆ ಬೈ ಫ್ಲೈಸ್, ನೊಣಗಳಿಂದ, ಮತ್ತೆ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್, ಸೊ ಅದನ್ನ ತಗೊಳ್ಳೋದ್ರಿಂದ ಕೂಡ ಈ ರೋಗ ಬರುವಂಥದ್ದು. ಸೊ ಇದು ಸಿಂಪ್ಟಮ್ಸ್ ಏನಂತಂದ್ರೆ ವಾಟರಿ ಡಯೀರಿಯಾ, ಸೊ ಸದಾ ಬೇದಿಗೆ ಹೋಗ್ತಾ ಇರುವಂಥದ್ದು, ಸೊ ನೀರ್ ತರ ಹೋಗ್ತಾ ಇರ್ತಿರಲ್ಲ ಆ ಥರ. ವಾಮಿಟಿಂಗ್, ಯಾವಾಗಲೂ ವಾಮಿಟಿಂಗ್ ಬರುವಂಥದ್ದು, ಜೊತೆಗೆ ರ್ಯಾಪಿಡ್ ಡಿಹೈಡ್ರೇಷನ್, ಸೊ ಬೇಗ ಬಾಡಿ ಎಲ್ಲ ಡಿಹೈಡ್ರೇಟ್ ಆಗುವಂಥದ್ದು, ತುಂಬಾ ಬೇಗ ನೀರು ಕುಡಿಬೇಕು ಅನ್ಸೋದು ಮತ್ತೆ. ಸೊ ಇವೆಲ್ಲವೂ ಕೂಡ ಸಿಂಪ್ಟಮ್ಸ್. ಸೊ ಇದಕ್ಕೆ ಟ್ರೀಟ್ಮೆಂಟ್ ಆಂಟಿ ಕಾಲರಾ ವ್ಯಾಕ್ಸಿನ್, ಮೇಂಟೈನಿಂಗ್ ಪರ್ಸನಲ್ ಹೈಜೀನ್. ಸೊ ಕಾಲರಾಗೆ ಅಂತ ಒಂದು ವ್ಯಾಕ್ಸಿನ್ ಇದೆ, ಸೊ ಅದನ್ನ ತಗೊಳ್ಳೋದ್ರಿಂದ ಇದನ್ನ ಕ್ಯೂರ್ ಮಾಡಬಹುದು, ಮತ್ತೆ ಪರ್ಸನಲ್ ಹೈಜೀನ್ ನಾವು ತುಂಬಾ ತಗೊಳ್ಬೇಕು. ಡಿಸೀಸ್ ಕಾಸ್ ಬೈ, ಸೊ ಹೇಳಿದ್ನಲ್ಲ, ಸೊ ಟ್ಯೂಬರ್ಕ್ಯುಲೋಸಿಸ್, TB ಅಂತ ಹೇಳಿ ಕರಿತೀವಿ. ಸೊ ದಟ್ ಈಸ್ ಕಾಸ್ ಬೈ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಸೊ ಇದು ಕೂಡ ಒಂದು ಬ್ಯಾಕ್ಟೀರಿಯಿಂದ ಕಾಸ್ ಮಾಡುವಂಥದ್ದು. ಮತ್ತೆ ವಿಬ್ರಿಯೋ ಕಾಲರೆ, ಕಾಲರಾ ಕಾಸ್ ಮಾಡುವಂಥದ್ದು. ಸೊ ಇಲ್ಲಿ ನೋಡಿ ಶೇಪ್ ಆಫ್ ದ ಬ್ಯಾಕ್ಟೀರಿಯಾ ಯಾವುದು ಅಂತ, ರೈಟ್? ನೆಕ್ಸ್ಟ್ ಇನ್ನೊಂದಷ್ಟಿದೆ, ಕಾಮನ್ ಕೋಲ್ಡ್. ಸೊ ನಮ್ಗೆಲ್ಲವೂ ಕಾಮನ್ ಆಗಿ ಬರುವಂಥದ್ದು ನೆಗಡಿ ಅಂತೂ ಎಲ್ಲರಿಗೂ ಬಂದಿರುತ್ತೆ. ಸೊ ದಟ್ ಈಸ್ ಕಾಸಿಟಿವ್ ಆರ್ಗನಿಸಮ್ಸ್ ಇನ್ಫ್ಲೂಯೆನ್ಸಾ ವೈರಸ್. ಸೊ ಅಂದ್ರೆ ವೈರಸ್ ಇಂದ, ಕಾಮನ್ ಕೋಲ್ಡ್ ಬರುವಂಥದ್ದು ವೈರಸ್ ಇಂದ. ಸಾಮಾನ್ಯವಾಗಿ ಇನ್ನು ಹೆಚ್ಚು ಬರೋದಂತಂದ್ರೆ ರೈನೋ ವೈರಸ್ ಅಂತ ನೀವು ಕೇಳಿರ್ಬೋದು. ರೈನೋ ವೈರಸ್, ಸೊ ದಿಸ್ ಈಸ್ ಕಾಸ್ಡ್ ದ ರನ್ನಿ ನೋಸ್, ಯಾವಾಗ್ಲೂ ಮೂಗ್ ಸೋರ್ತಾ ಇರುತ್ತೆ ಅಂತ ಹೇಳ್ತೀರಲ್ವಾ, ಸೊ ನೆಗಡಿ ಅಂತ ಏನ್ ಕರೀತೀರಾ, ಸೊ ದಟ್ ಈಸ್ ಕಾಸ್ಡ್ ಬೈ ರೈನೋ ವೈರಸ್ ಮತ್ತೆ ಇನ್ಫ್ಲೂಯೆನ್ಸಾ ವೈರಸ್. ಓಕೆ? ಸೊ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಥ್ರೂ ಏರ್ ಮುಖಾಂತರ, ಗಾಳಿ ಮುಖಾಂತರ ಹರಡುವಂಥದ್ದು, ನೀರ್ ಮುಖಾಂತರ ಕೂಡ ಸಮಟೈಮ್ಸ್ ಬರುತ್ತೆ ಇದು. ಸಿಂಪ್ಟಮ್ಸ್ ಏನು? ರನ್ನಿಂಗ್ ನೋಸ್ ಮತ್ತೆ ಸ್ನೀಸಿಂಗ್, ಅಕ್ಷಿ ಅಂತ ಬರುವಂಥದ್ದೆಲ್ಲ ಇದರ ಸಿಂಪ್ಟಮ್ಸ್. ಸೊ ಪ್ರಿವೆಂಟಿವ್ ಮೆಷರ್ಸ್ ಅಥವಾ ಟ್ರೀಟ್ಮೆಂಟ್ ಏನಂತಂದ್ರೆ ಐಸೋಲೇಷನ್ ಆಫ್ ಪೇಷಂಟ್. ಸೊ ಪೇಷಂಟ್ ಇದು ನೆಗಡಿಗೆ ಯೂಶಲಿ ಯಾವುದೇ ಟ್ಯಾಬ್ಲೆಟ್ ಇಲ್ಲ ಅಂತ ಹೇಳಿ ಕರಿತಾ ಇರ್ತಾರಲ್ವಾ, ಸೊ ಒಂದು ವಾರ ಹಾಗೆ ಇರುತ್ತೆ, ಅದೇ ವಾಸಿ ಆಗುತ್ತೆ ಅಂತ. ಸೊ ಐಸೋಲೇಷನ್ ಆಫ್ ಪೇಷಂಟ್ ಇಸ್ ಮೇನ್ ಆಗಿರುತ್ತೆ. ಪರ್ಸನಲ್ ಹೈಜೀನ್ ನ ಹೆಚ್ಚು ಗಮನ ತಗೋಬೇಕು. ಅಮೀಬಿಕ್ ಡಿಸೆಂಟ್ರಿ, ಎಂಟಮೀಬಾ ಹಿಸ್ಟೋಲಿಟಿಕಾ, ದಟ್ ಈಸ್ ಕಾಸ್ ಬೈ ಪ್ರೋಟೋಸೋವಾ. ಓಕೆನಾ? ಸೊ ಫುಡ್ ವಾಟರ್ ಅಂಡ್ ಫ್ಲೈಸ್ ಅಂದ್ರೆ ನೊಣಗಳಿಂದ ಬರುವಂತದ್ದು. ಸಿವಿಯರ್ ಡೈರಿಯಾ ಅಂಡ್ ಬ್ಲಡ್ ಇನ್ ಸ್ಟೂಲ್ಸ್, ಸೊ ಬ್ಲಡ್ ಸ್ಟೂಲ್ಸ್ ಅಲ್ಲೆಲ್ಲ ಬ್ಲಡ್ ಬರುವಂತದ್ದು. ಸೊ ಇದಕ್ಕೆ ಪ್ರಾಪರ್ ಸ್ಯಾನಿಟೈಸೇಷನ್ ಟು ಬಿ ಫಾಲೋಡ್, ಪ್ರಾಪರ್ ಸ್ಯಾನಿಟೇಷನ್ ಮಾಡಬೇಕು. ಮತ್ತೆ ಮೆಟ್ರೋನಿಡಾಜೋಲ್ ಟ್ಯಾಬ್ಲೆಟ್ ಅಂತ ಒಂದು ಬರುತ್ತೆ, ಓಕೆನಾ? ಸೊ ಅದನ್ನ ತಗೊಳ್ಳೋದ್ರಿಂದ ಕೂಡ ಅದನ್ನ ಸಜೆಸ್ಟ್ ಮಾಡ್ತಾರೆ ಯೂಶಲಿ ಡಾಕ್ಟರ್. ಓಕೆ? ದೆನ್ ಮಲೇರಿಯಾ, ಇದು ಯಾವ್ದ್ರಿಂದ ಬರುತ್ತೆ ಅಂದ್ರೆ ಪ್ಲಾಸ್ಮೋಡಿಯಂ ಅನ್ನೋ ಒಂದು ಪ್ರೋಟೋಸೋವಾ ಇಂದ ಬರುವಂತದ್ದು. ಸೊ ಇದನ್ನ ಹರಡೋದು ಫೀಮೇಲ್ ಅನಾಫಿಲಿಸ್ ಸೊಳ್ಳೆ, ಮೇಲ್ ಅನಾಫಿಲಿಸ್ ಅಲ್ಲ, ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ. ಓಕೆ? ಸೊ ಇದರ ಸಿಂಪ್ಟಮ್ಸ್ ತಗೊಂಡ್ರೆ ನಾಸಿಯಾ, ವಾಮಿಟಿಂಗ್ ಮತ್ತೆ ಹೈ ಫೀವರ್. ಸೊ ದೀಸ್ ಆರ್ ದ ಸಿಂಪ್ಟಮ್ಸ್. ಅಂಡ್ ಆಂಟಿ ಮಲೇರಿಯಲ್ ಡ್ರಗ್ಸ್ ಲೈಕ್ ಕ್ವಿನೈನ್ ಅಂಡ್ ಕ್ಲೋರೋಕ್ವೈನ್ ಅನ್ನೋ ಒಂದು ಡ್ರಗ್ಸ್ ಬರುತ್ತೆ, ಅಂದ್ರೆ ಟ್ಯಾಬ್ಲೆಟ್ಸ್ಗಳು ಬರುತ್ತೆ. ಸೊ ಅದನ್ನ ಯೂಶಲಿ ತಗೊಳ್ತಾರೆ. ಜೊತೆಗೆ ಈ ಮಸ್ಕಿಟೋ ರಿಪೆಲೆಂಟ್ಸ್, ಮಸ್ಕಿಟೋ ಇಂದ ಹರಡೋದ್ರಿಂದ ಮಸ್ಕಿಟೋ ರಿಪೆಲೆಂಟ್ಸ್ ಮತ್ತೆ ನೆಟ್ಸ್ ಗಳನ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ಎಂಟಮೀಬಾ ಹಿಸ್ಟೋಲಿಟಿಕಾ, ಸೊ ಅಮೀಬಿಕ್ ಡಿಸೆಂಟ್ರಿನ ಕಾಸ್ ಮಾಡುವಂತಹ ವೈರಸ್ ಯಾವುದು ಅಂತಂದ್ರೆ
ವೈರಸ್ ಅಲ್ಲ, ಸಾರಿ, ಪ್ರೋಟೋಸೋವಾ. ಓಕೆ, ಅಂಡ್ ಇಲ್ಲಿ ಇನ್ಫ್ಲೂಯೆನ್ಸಾ ವೈರಸಸ್ ಇದೆ. ಫ್ಲೂ ಅಂತಂದ್ರೆ ಜ್ವರ ಎಲ್ಲ ಬರುತ್ತಲ್ವಾ, ಸೊ ದಟ್ ಈಸ್ ಕಾಸ್ಡ್ ಬೈ ಇನ್ಫ್ಲೂಯೆನ್ಸಾ ವೈರಸ್. ಸೊ ಇದು ಈ ಚಿತ್ರ. ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ ನೋಡಿ ಈ ರೀತಿ ಇರುತ್ತೆ. ಮಸ್ಕಿಟೋ ನಿಮಗೆ ಕಚ್ಚೋ ಮಸ್ಕಿಟೋ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ, ಗೊತ್ತಾಗುತ್ತೆ ಯಾವುದು ಅಂತ. ಸೊ ಅದು ನಮ್ಮ ಬಾಡಿ ಒಳಗಡೆ ಎಂಟರ್ ಆದಾಗ ನಮ್ಮ ಬ್ಲಡ್ ಸೆಲ್ಸ್ನ ಹಾಳು ಮಾಡ್ತಾ, ಡಿಸ್ಟ್ರಾಯ್ ಮಾಡ್ತಾ ಹೋಗುತ್ತೆ. ಸೊ ದಟ್ ಈಸ್ ಪ್ಲಾಸ್ಮೋಡಿಯಂ. ಈ ಗ್ರೀನ್ ಕಲರ್ ಅಲ್ಲಿ ಏನು ಕಾಣಿಸ್ತಾ ಇದೆ, ದಟ್ ಈಸ್ ಪ್ಲಾಸ್ಮೋಡಿಯಂ ಸೆಲ್, ರೈಟ್? ಸೊ ನೆಕ್ಸ್ಟ್, ಡಿಸೀಸ್ ಕಾಸ್ಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಅನಿಮಲ್ಸ್. ಇದು ಮನುಷ್ಯರಲ್ಲಿ ನೋಡಿದ್ವಿ, ಹ್ಯೂಮನ್ಸ್ ಅಲ್ಲಿ ನೋಡಿದ್ವಿ. ಅನಿಮಲ್ಸ್ ಅಲ್ಲಿ ಹೇಗೆ ಇದು ಕಾಸ್ ಮಾಡುತ್ತೆ ಅಂತ ನೋಡೋಣ. ಆಂಥ್ರಾಕ್ಸ್ ಇನ್ ಕ್ಯಾಟಲ್, ಅಂದ್ರೆ ಹಸುಗಳಲ್ಲಿ ಸಾಮಾನ್ಯವಾಗಿ ಇದು ಕಂಡು ಬರುವಂತದ್ದು. ಆಂಥ್ರಾಕ್ಸ್ ಅಂತ ಹೇಳಿ ಕರಿತೀವಿ. ಬ್ಯಾಸಿಲಸ್ ಆಂಥ್ರಾಸಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇದೆ, ಸೊ ಅದರಿಂದ ಕಾಸು ಆಗುವಂಥದ್ದು. ಮೋಡ್ ಆಫ್ ಟ್ರಾನ್ಸ್ಮಿಷನ್ ಹೇಗೆ ಹರಡುತ್ತೆ ಅಂತ ಅಂದ್ರೆ ಥ್ರೂ ಕಂಟಾಮಿನೇಟೆಡ್ ಸಾಯಿಲ್ ಅಂಡ್ ಫುಡ್. ಕಂಟಾಮಿನೇಟೆಡ್, ಕಲುಷಿತ ಆಗಿರುವಂತಹ ಮಣ್ಣು ಮತ್ತೆ ಸಾಯಿಲ್ ಮತ್ತೆ ಫುಡ್, ಆಹಾರದಿಂದ. ಡಿಫಿಕಲ್ಟಿ ಇನ್ ಬ್ರೀತಿಂಗ್, ಅನ್ಕಾನ್ಶಿಯಸ್ನೆಸ್ ಅಂಡ್ ಲಾಸ್ ಆಫ್ ಅಪಿಟೈಟ್. ಓಕೆನಾ? ಸೊ ಲಾಸ್ ಆಫ್ ಅಪಿಟೈಟ್. ಅಂಡ್ ಆಂಥ್ರಾಕ್ಸ್ ವ್ಯಾಕ್ಸಿನ್, ಇದಕ್ಕೆ ಟ್ರೀಟ್ಮೆಂಟ್ ಏನು, ಅದಕ್ಕೆ ಅಂತ ವೆಟರ್ನರಿ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಅದರಿಂದ ಆಂಥ್ರಾಕ್ಸ್ ವ್ಯಾಕ್ಸಿನ್ನ ಕೊಡಿಸ್ಬೇಕು. ಓಕೆ, ದೆನ್ ಫುಟ್ ಅಂಡ್ ಮೌತ್ ಡಿಸೀಸ್ ಇನ್ ಕ್ಯಾಟಲ್, ಅಂದ್ರೆ ಕಾಲ್ಬಾಯಿ ರೋಗ ಅಂತ ಕೇಳಿರ್ತೀರಾ, ಈ ಹಸುಗಳಿಗೆಲ್ಲ ಬರುತ್ತೆ, ರೈಟ್? ಸೊ ಅದನ್ನ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಅಪ್ಥೋ ವೈರಸ್, ಇದು ಬರುವಂಥದ್ದು ಯಾವ್ದ್ರಿಂದ ಅಂದ್ರೆ ಅಪ್ಥೋ ವೈರಸ್. ಸೊ ಇದು ಕೂಡ ಒಂದು ವೈರಲ್ ಡಿಸೀಸಸ್. ಸೊ ಥ್ರೂ ಏರ್ ಅಂಡ್ ಅನಿಮಲ್ ವೆಕ್ಟರ್ಸ್ ಗಳಿಂದ ಇದು ಹರಡುವಂಥದ್ದು. ದೆನ್ ಫೀವರ್, ಬ್ಲಿಸ್ಟರ್ಸ್ ಇನ್ ಮೌತ್, ಸೊ ಮೌತ್ ಬಾಯೆಲ್ಲ ಅಲ್ಲೆಲ್ಲ ಗುಳ್ಗುಳೆ ತರ ಆಗಿರುತ್ತೆ. ಓಕೆನಾ? ಅಂತ ಜೊತೆಗೆ ಹಸುದು ವೆಯ್ಟ್ ಲಾಸ್ ಗಣನೀಯವಾಗಿ ಇಳ್ಕೊಂಡಿರ್ಬೋದಂಥದ್ದು. ಜೊತೆಗೆ ಡಿಕ್ರೀಸ್ಡ್ ಮಿಲ್ಕ್ ಪ್ರೊಡಕ್ಷನ್, ಸೊ ಹಾಲನ್ನು ಕೂಡ ತುಂಬಾ ಕಡಿಮೆ ಕೊಡ್ತಾ ಇರುವಂಥದ್ದು. ಸೊ ಇವೆಲ್ಲ ಏನು ಸಿಂಪ್ಟಮ್ಸ್ ಆಫ್ ದ ಫುಟ್ ಅಂಡ್ ಮೌತ್ ಡಿಸೀಸ್. ಸೊ FMD ವ್ಯಾಕ್ಸಿನ್ ಅಂತಂದ್ರೆ ಫುಟ್ ಅಂಡ್ ಮೌತ್ ಡಿಸೀಸ್ ವ್ಯಾಕ್ಸಿನ್ ಅಂತಿದೆ ಇದೆ. ಸೊ ಅದನ್ನ ಕೊಡಿಸೋದ್ರಿಂದ ಕೂಡ ಸೊ ಇದನ್ನ ಕ್ಯೂರ್ ಮಾಡಬಹುದು. ಸೊ ಇಲ್ಲಿ ಈ ಚಿತ್ರದಲ್ಲಿ ನೋಡ್ಬೋದು ಫುಟ್ ಅಂಡ್ ಮೌತ್ ಡಿಸೀಸ್ ಇನ್ ಕ್ಯಾಟಲ್, ಸೊ ಯಾವ ರೀತಿ ಇರುತ್ತೆ ಅಂತ. ಸೊ ಇಲ್ಲಿ ಫುಟ್ ಅಲ್ಲಿ ಯಾವ ರೀತಿ ಆಗಿರುತ್ತೆ ಈ ಡಿಸೀಸ್ ಬಂದ್ರೆ. ಓಕೆನಾ? ಇವನ್ ಮೌತ್ ಅನ್ನು ಕೂಡ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ, ಆ ಬ್ಲಿಸ್ಟರ್ಸ್ ಗಳೆಲ್ಲ ಕಂಡು ಬರುತ್ತೆ ಮೌತ್ ಅಲ್ಲಿ, ರೈಟ್? ಸೊ ನಿಮ್ಮ ಅಕ್ಕಪಕ್ಕ ಯಾವ್ದಾದ್ರು ಹಸುಗಳು ಇದ್ರೆ ಸೊ ಅದನ್ನ ಕೂಡ ನೀವು ಅಬ್ಸರ್ವ್ ಮಾಡಿ, ಮತ್ತೆ ಯಾವ್ದಾದ್ರು ವೆಟರ್ನರಿ ಡಾಕ್ಟರ್, ನಿಮ್ಮ ಊರುಗಳಲ್ಲೇ ಇರೋ ವೆಟರ್ನರಿ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗಿ. ಓಕೆನಾ? ನೆಕ್ಸ್ಟ್, ಡಿಸೀಸ್ ಕಾಸ್ಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಪ್ಲಾಂಟ್ಸ್ಗೆ ಯಾವ್ಯಾವ ಡಿಸೀಸ್ ಬರುತ್ತೆ? ಸೊ ಬಹಳಷ್ಟು ಡಿಸೀಸ್ ಬರುತ್ತೆ ಪ್ಲಾಂಟ್ಸ್ಗಳಿಗೆ. ಸೊ ಅದರಲ್ಲಿ ಎರಡು ಪ್ರಮುಖವಾದದ್ದು ಅಂದ್ರೆ ಒಂದು ಸಿಟ್ರಸ್ ಕ್ಯಾಂಕರ್ ಅಂತ ಒಂದು ಡಿಸೀಸ್. ಸೊ ಇದು ಕಾಸ್ ಮಾಡುವಂಥದ್ದು ಒಂದು ಬ್ಯಾಕ್ಟೀರಿಯಾ, ದಟ್ ಈಸ್ ಕ್ಸಾಂಥೋಮೊನಾಸ್ ಅಕ್ಸೊನೋಪೊಡಿಸ್. ಇದೊಂದು ಬ್ಯಾಕ್ಟೀರಿಯಾ. ಮೋಡ್ ಆಫ್ ಟ್ರಾನ್ಸ್ಮಿಷನ್ ಹೇಗೆ ಹರಡುತ್ತೆ ಅಂದ್ರೆ ಏರ್ ಮತ್ತೆ ವಾಟರ್, ಸೊ ನೀರು ಮತ್ತೆ ಗಾಳಿ ಮುಖಾಂತರ ಹರಡುವಂಥದ್ದು. ಸಿಂಪ್ಟಮ್ಸ್, ಲಿಷನ್ಸ್ ಆನ್ ಲೀವ್ಸ್, ಸ್ಟೆಮ್ಸ್ ಅಂಡ್ ಫ್ರೂಟ್. ಸೊ ಸ್ಟೆಮ್ಸ್ ಮತ್ತೆ ಫ್ರೂಟ್ ಜೊತೆಗೆ ಎಲೆಗಳ ಮೇಲೆ ಲೆಷನ್ಸ್ ತರ ಆಗಿರುತ್ತೆ, ಸುಟ್ಟುಗಾಯ ತರ ಆಗಿರುತ್ತೆ. ಸೊ ಅದರ ಚಿತ್ರ ಮುಂದೆ ತೋರಿಸ್ತೀನಿ. ಸೊ ಕಾಪರ್ ಬೇಸ್ಡ್ ಬ್ಯಾಕ್ಟೀರಿಸೈಡ್ಸ್ ಕ್ಯಾನ್ ಬಿ ಯೂಸ್ಡ್. ಸೊ ಇದಕ್ಕೆ ಅಂತಾನೆ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಅನ್ನ ಕನೆಕ್ಟ್ ಮಾಡಿದ್ರೆ ಸೊ ಅಲ್ಲಿ ಒಂದಷ್ಟು ಬ್ಯಾಕ್ಟೀರಿಯಸೈಡ್ಸ್ ಇರುತ್ತೆ ಈ ಬ್ಯಾಕ್ಟೀರಿಯಾನ ಕೊಲ್ಲಲಿಕ್ಕೆ ಅಂತ. ಸೊ ಅದನ್ನ ಯೂಸ್ ಮಾಡಬಹುದು. ಪೊಟ್ಯಾಟೊ ಬ್ಲೈಟ್ ಡಿಸೀಸ್ ಅಂತ ಒಂದು ಬರುತ್ತೆ. ಓಕೆನಾ? ಸೊ ಇದು ಬರುವಂಥದ್ದು ಫೈಟೋಫ್ಥೋರಾ ಇನ್ಫೆಸ್ಟಾನ್ಸ್ ಅನ್ನೋ ಒಂದು ಫಂಗೈ ಇಂದ, ರೈಟ್? ಸೊ ದಟ್ ಈಸ್ ಏರ್ ಟ್ರಾನ್ಸ್ಮಿಷನ್ ಮೋಡ್ ಯಾವ್ದ್ರಿಂದ? ಗಾಳಿಯಿಂದ ಹರಡುವಂಥದ್ದು. ಸೊ ಇದರ ಸಿಂಪ್ಟಮ್ಸ್ ನೋಡೋದಾದ್ರೆ ಬ್ರೌನ್ ಲೇಷನ್ಸ್ ಆನ್ ದ ಸರ್ಫೇಸ್ ಆಫ್ ಟ್ಯೂಬರ್ಸ್, ಆ ಗೆಡ್ಡೆ, ಆಲೂಗಡ್ಡೆ ಅಂತ ಏನ್ ಕರಿತೀವಿ ಅದ್ರ ಮೇಲೆಲ್ಲ, ಗೆಡ್ಡೆ ಮೇಲೆಲ್ಲ ಬ್ರೌನ್ ಕಲರ್ ಲೇಷನ್ಸ್ ಬರುತ್ತೆ, ಅಂದ್ರೆ ಸುಟ್ಟುಗಾಯ ತರ ಬರುತ್ತೆ. ಓಕೆನಾ? ಸೊ ಇದನ್ನ ಕ್ಯೂರ್ ಮಾಡೋದಕ್ಕೆ ಫಂಗಿಸೈಡ್ಸ್ ಆರ್ ಯೂಸ್ಡ್. ಸೊ ಇಲ್ಲಿ ನೋಡ್ಬೋದು ಸಿಟ್ರಸ್ ಕ್ಯಾಂಕರ್, ಈ ಎಲೆಗಳ ಮೇಲೆಲ್ಲ, ಸ್ಟೆಮ್ ಮೇಲೆಲ್ಲ, ನಾವು ಫ್ರೂಟ್ ಮೇಲೆಲ್ಲ ನಾವು ಗಮನಿಸ್ಬೋದಲ್ವಾ ಲೆಷನ್ಸ್ನ, ಸುಟ್ಟೋಗಿರೋ ತರ ಆಗಿದೆ ಅಲ್ವಾ? ಸೊ ಇಲ್ಲೂ ಕೂಡ ಪೊಟ್ಯಾಟೊ ಅಲ್ಲೂ ಕೂಡ ಬ್ಲಿಸ್ಟರ್ಸ್ಗಳನ್ನ ನಾವು ಗಮನಿಸಬಹುದು. ಸೊ ಇವೆಲ್ಲ ಕಾಸ್ ಆಗುವಂಥದ್ದು ಯಾವುದು? ಮೈಕ್ರೋಬ್ಸ್ಗಳಿಂದಾನೆ, ಹಾರ್ಮ್ಫುಲ್ ಮೈಕ್ರೋಬ್ಸ್ ಇಂದ. ಓಕೆ, ಸೊ ಮೈಕ್ರೋಬ್ಸ್ ಇಂದ ಎಷ್ಟು ಯೂಸ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಅಥವಾ ಹಾರ್ಮ್ಫುಲ್ನೆಸ್ ಕೂಡ ಇದೆ. ಸೊ ಇದೆಲ್ಲದ್ರ ಜೊತೆಗೆ ಸೊ ಇದೊಂದು ಕೊನೆಯದು ನೈಟ್ರೋಜನ್ ಸೈಕಲ್ ಅಂತ ಹೇಳಿ ಕೇಳಿರ್ತೀರ. ಸೊ ಎಲ್ಲೂ ಕೂಡ ನಮ್ಮ ಮೈಕ್ರೋಬ್ಸ್, ಯೂಶಲಿ ಬ್ಯಾಕ್ಟೀರಿಯಾಗಳು ತುಂಬಾ ಹೆಲ್ಪ್ ಆಗುವಂಥದ್ದು. ಇವು ಹೇಗೆ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಇದನ್ನ ನೈಟ್ರೋಜನ್ ಸೈಕಲ್ ಅಂತ ಹೇಳಿ ನಾವು ಕರಿತೀವಿ. ಓಕೆನಾ? ನೈಟ್ರೋಜನ್ ಸೈಕಲ್ ಅಂತಂದ್ರೇನು? ಸೈಕಲ್ ಅಂತಂದ್ರೇನು? ಇಟ್ ಈಸ್ ಅ ರಿಪೀಟಿಂಗ್ ಪ್ರೊಸೆಸ್, ಎಲ್ಲಿಂದ ಶುರುವಾಗಿರುತ್ತೋ ಮತ್ತೆ ಅಲ್ಲಿಗೆ ಬರುವಂಥದ್ದು. ಸೊ ಇಲ್ಲಿ 8 ಅಂತಿದೆ. ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಹೆಚ್ಚಿನದಾಗಿರುವಂತಹ ಗ್ಯಾಸ್ ಯಾವುದು ಅಂತಂದ್ರೆ ದಟ್ ಈಸ್ ನೈಟ್ರೋಜನ್.
ಓಕೆ. ಈ ನೈಟ್ರೋಜನ್ ಏನಾಗಿರುತ್ತೆ, ಅಷ್ಟೆಲ್ಲ ಅಟ್ಮಾಸ್ಫಿಯರ್ ಇದ್ರೂ ಕೂಡ ಸೊ ನಾವು ಅದನ್ನ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಏಕೆಂತಂದ್ರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ನೈಟ್ರೋಜನ್, N2 ಫಾರ್ಮ್ ಅಲ್ಲಿ ಇರುತ್ತೆ. ಅದು ಯಾವುದೇ ರೀತಿ ಕಾಂಪೌಂಡ್ ಫಾರ್ಮ್ ಅಲ್ಲಿ ಇರಲ್ಲ. ಸೊ ಫಾರ್ ಅನಿಮಲ್ಸ್ ಆಗಿರ್ಬೋದು, ಪ್ಲಾಂಟ್ಸ್ ಆಗಿರ್ಬೋದು, ಜೊತೆಗೆ ಹ್ಯೂಮನ್ಸ್ ಅಂದ್ರೆ ನಾವುಗಳಾಗಿರ್ಬೋದು, ಈ ನೈಟ್ರೋಜನ್ ಇಸ್ ಎ ಎಸೆನ್ಷಿಯಲ್ ಕಾಂಪೋನೆಂಟ್. ನಮಗೆ ಬೇಕಾದಂತ, ಈಗ ಪ್ರೋಟೀನ್ ಸಿಂಥಸಿಸ್ ನಮ್ಮ ಬಾಡಿಲಿ ಆಗಬೇಕು ಅಂತಂದ್ರೆ, ಸೊ ರಿಪ್ರೊಡಕ್ಷನ್ ಆಗಬೇಕು ಅಂತಂದ್ರೆ, ಸೊ ಎಲ್ಲದಕ್ಕೂ ಕೂಡ ಪ್ರಮುಖವಾಗಿ ಏನು ನೈಟ್ರೋಜನ್ ಇಸ್ ಎ ಎಸೆನ್ಷಿಯಲ್ ಕಾಂಪೋನೆಂಟ್. ಬಟ್ ಅದನ್ನ ನಾವು ಡೈರೆಕ್ಟ್ ಆಗಿ ನೇಚರ್ ಇಂದ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಕೆಪಾಸಿಟಿ ನಮ್ಗೆ ಇಲ್ಲ. ಸೊ ಅದಕ್ಕೆ ಈ ನೈಟ್ರೋಜನ್ ಅನ್ನ ನಾವು ತಗೊಳ್ಳುವಂಥದ್ದು ಯಾವ್ದ್ರಿಂದ ಅಂದ್ರೆ ಪ್ಲಾಂಟ್ಸ್ ಗಳಿಂದ. ಈ ಪ್ಲಾಂಟ್ಸ್ ಹೇಗೆ ತಗೊಳುತ್ತೆ, ಪ್ಲಾಂಟ್ಸ್ ಗಳು ಕೂಡ ಅವು ಡೈರೆಕ್ಟ್ ಆಗಿ ತಗೊಳ್ಳಕ್ ಆಗೋದಿಲ್ಲ, ಆ ಎಬಿಲಿಟಿ ಅವಕ್ಕೂ ಇಲ್ಲ. ಸೊ ಇದಕ್ಕೆ ಹೆಲ್ಪ್ ಮಾಡುವಂಥದ್ದು ಯಾವುದು ಅಂದ್ರೆ ಸಮ್ ಬ್ಯಾಕ್ಟೀರಿಯಾಸ್. ಅದಕ್ಕೆ ಕೆಲವು ಬ್ಯಾಕ್ಟೀರಿಯಾಗಳು ಹೆಲ್ಪ್ ಮಾಡುತ್ತೆ, ರೈಟ್. ಸೊ ಯಾವ್ಯಾವ್ದು ಅಂತ ನೋಡೋಣ. ಈಗ ಈ ನೈಟ್ರೋಜನ್ ಸೈಕಲ್ ನ ಗಮನಿಸ್ತಾ ಹೋಗಿ. ಇಲ್ಲಿ N2 ಅಂತಿದೆ ಅಲ್ವಾ, ಸೊ ದಿಸ್ ಈಸ್ ಅಟ್ಮಾಸ್ಫಿರಿಕ್ ನೈಟ್ರೋಜನ್ ಆಕ್ಚುಲಿ. ಓಕೆನಾ, ಅಟ್ಮಾಸ್ಫಿರಿಕ್ ನೈಟ್ರೋಜನ್. ಇದೇನಾಗುತ್ತೆ, ನೈಟ್ರೋಜನ್ ಫಿಕ್ಸೇಷನ್ ಅಂತ ಇದೆ. ಅಂದ್ರೆ ಯಾವಾಗ ಲೈಟ್ನಿಂಗ್ ಆಗುತ್ತೋ, ಲೈಟ್ನಿಂಗ್ ಅಂತಂದ್ರೆ ಮಿಂಚು ಬರುತ್ತಲ್ಲ, ಮಳೆ ಅಂದಾಗ ಮಿಂಚೆಲ್ಲ ಸಿಡ್ಲೆಲ್ಲ ಬರುತ್ತಲ್ವಾ, ಸೊ ಅವಾಗ ಅಟ್ಮಾಸ್ಫಿರಿಕ್ ಇರುವಂತಹ ಆ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಆಗಿ ಅದರಲ್ಲಿರುವಂಥ ಆಕ್ಸಿಜನ್ ಮತ್ತೆ ಈ ನೈಟ್ರೋಜನ್ ಕಂಬೈಂಡ್ ಆಗಿ ನೈಟ್ರೋಜನ್ ಕಾಂಪೌಂಡ್ಸ್ ಫಾರ್ಮ್ ಆಗುತ್ತೆ. ಆ ನೈಟ್ರೋಜನ್ ಕಾಂಪೌಂಡ್ಸ್ ಫಾರ್ಮ್ ಆಗಿದ್ದಂಥದ್ದು ಆ ಮಳೆ ನೀರಿನೊಂದಿಗೆ ಸೇರ್ಕೊಂಡಾಗ ಸೊ ಇಟ್ ಬಿಕಮ್ ಎ ನೈಟ್ರಿಕ್ ಆಸಿಡ್. ಸೊ ನೈಟ್ರಿಕ್ ಆಸಿಡ್ ಫಾರ್ಮ್ ಆಗಿ ಅದು ಭೂಮಿಗೆ ಬೀಳುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ದ ಅರ್ತ್, ಸೊ ಇಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಅರ್ತ್ ಬರುತ್ತೋ, ಸೊ ಅಲ್ಲಿ ನೈಟ್ರೋಜನ್ ಕಾಂಪೌಂಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ ಅಲ್ಲಿಂದ ಏನ್ ಮಾಡುತ್ತೆ, ನೀವು ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಸಾಮಾನ್ಯವಾಗಿ ಕೇಳಿರ್ತೀರ. ಲೆಗ್ಯುಮಿನಸ್ ಪ್ಲಾಂಟ್ಸ್, ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತಂದ್ರೆ ಈ ಬಟಾಣಿ ಗಿಡ ಎಲ್ಲ ಕೇಳಿರ್ತೀರ ಅಲ್ವಾ, ಅಂತಂದ್ರೆ ಯಾವ್ದು ಸೀಡ್ಸ್ ಬಿಡುತ್ತೋ ಆ ಪಾಟ್ಸ್ ಇನ್ ಸೀಡ್ಸ್ ಇನ್ ಪಾಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಆ ರೀತಿ ಪ್ಲಾಂಟ್ಸ್ ಗಳಲ್ಲಿ ಈ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಸ್ಗಳು ಇರುತ್ತೆ. ಕೆಲವೊಂದು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಸೊ ಇವು ಏನ್ ಮಾಡುತ್ತೆ, ಯಾವ್ಯಾವ್ದು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತಂದ್ರೆ ಈ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಲ್ಲಿ ರೈಸೋಬಿಯಂ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. So this bacteria help for the plants to utilize the atmospheric nitrogen into the usable compounds, usable form of the nitrogen compounds for the purpose of utilization of the plants processes. ಸೊ ಅದೇನು ತನ್ನ ಬೇಕಾಗಿರುತ್ತೋ ಪ್ರೊಸೆಸ್ಗೆ ಅದಕ್ಕೆ ಯುಟಿಲೈಸ್ ಫಾರ್ಮ್ಗೆ ತಂದ್ಕೊಡುವಂಥ ಯಾವುದು ಬ್ಯಾಕ್ಟೀರಿಯಾ, ದಟ್ ಈಸ್ ರೈಸೋಬಿಯಂ. ಸೊ ಎಲ್ಲ ಪ್ಲಾಂಟ್ಸ್ಗಳಲ್ಲೂ ಇದಿರಲ್ಲ. ಸೊ ಅವಾಗ ಏನು ಮಾಡುತ್ತೆ, ಈ ಲೈಟ್ನಿಂಗ್ ಪ್ರೊಸೆಸ್ ಮುಖಾಂತರ ಬರುವಂಥದ್ದು. ಸೊ ನೈಟ್ರೋಜನ್ ಫಿಕ್ಸೇಷನ್ ಅಂತಂದ್ರೆ ಆ ರೀತಿ. ಸೊ ಒಂದು ಲೈಟ್ನಿಂಗ್ ಪ್ರೊಸೆಸ್ ಮುಖಾಂತರ ಅಟ್ಮಾಸ್ಫಿಯರ್ ಇರುವಂಥ ನೈಟ್ರೋಜನ್ನು ಯೂಸಬಲ್ ಫಾರ್ಮ್ ಆಗಿ ಕನ್ವರ್ಟ್ ಆಗಿ, ಸೊ ಅದು ಪ್ಲಾಂಟ್ಸ್ ಮುಖಾಂತರ ಅನಿಮಲ್ಸ್ಗೆ ಬರುವಂಥದ್ದು. ಈ ಪ್ಲಾಂಟ್ಸ್ಗಳನ್ನ ತಿನ್ನೋದ್ರಿಂದ ಯಾರು ತಿಂತಾರೆ, ಅನಿಮಲ್ಸ್ ಅಲ್ವಾ. ಸೊ ಅನಿಮಲ್ಸ್ ತಿನ್ನೋದ್ರಿಂದ ಅದಕ್ಕೆ ಬೇಕಾದಂಥ ನೈಟ್ರೋಜನ್ನು ಅದರಿಂದ ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ ಅನಿಮಲ್ಸ್ಗಳನ್ನ ಅದೆಲ್ಲ ಮತ್ತೆ ಸಾಯೋದ್ರಿಂದ ಸೊ ದೇ ವಿಲ್ ಬಿಕಮ್ ಅ ಡೈಡ್ ಆಗಿ ಅದೇನಾಗುತ್ತೆ, ಮತ್ತೆ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ ಆಗ ಹೋಗುತ್ತೆ. ಸೊ ಡಿಕಂಪೋಸ್ ಆಗಿ ಮತ್ತೆ ಮಣ್ಣಿಗೆ ಸೇರ್ತಾ ಹೋಗುತ್ತೆ. ಸೊ ಮಣ್ಣಿಗೆ ಸೇರ್ತಾ ಹೋದಾಗ ಅದರಲ್ಲಿರೋ ಮತ್ತೆ ನೈಟ್ರೋಜನ್ ಕಾಂಪೌಂಡ್ಸ್ ಏನಾಗುತ್ತೆ, ದೆನ್ ಇಟ್ ಗೋಸ್ ಅಗೈನ್ ಟು ದ ಪ್ಲಾಂಟ್ಸ್. ಓಕೆನಾ, ಪ್ಲಾಂಟ್ಸ್ ಇಂದ ಮತ್ತೆ ಅನಿಮಲ್ಸ್. ಸೊ ಹೀಗೆ ಈ ಸೈಕಲ್ ರೊಟೇಟ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಮತ್ತೆ ಅದು ಸಾಯಿಲ್ಗೆ ಹೋಗುತ್ತೆ, ಪ್ಲಾಂಟ್ಸ್ ತಗೊಳುತ್ತೆ, ಪ್ಲಾಂಟ್ಸ್ ಇಂದ ಅನಿಮಲ್ಸ್ ಬರುತ್ತೆ. ಸೊ ಈ ರೀತಿ ದಿಸ್ ಸೈಕಲ್ ಈಸ್ ಗೋಯಿಂಗ್ ಟು ಬಿ ರಿಪೀಟಿಂಗ್. ಓಕೆನಾ. ಸೊ ಅದನ್ನ ಏನಂತ ಕರಿತೀವಿ, ನೈಟ್ರೋಜನ್ ಆ ಪ್ಲಾಂಟ್ಸ್ ಬರೋದನ್ನ, ಆ ಪ್ಲಾಂಟ್ಸ್ ಯುಟಿಲೈಸ್ ಮಾಡ್ಕೊಳ್ಳೋದನ್ನ ಇಲ್ಲಿ ಕೆಲವೊಂದು ಸ್ಟೆಪ್ಸ್ ಬರುತ್ತೆ. ಜಸ್ಟ್ ಐ ಮೆನ್ಷನ್ ಹಿಯರ್ ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತ ನೈಟ್ರೋಜನ್ ನ ಪ್ಲಾಂಟ್ಸ್ ತಗೊಳ್ಳುವಂತೆ ಮಾಡುವಂಥದ್ದು, ಅಂದ್ರೆ ಯೂಸಬಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡುವಂಥದ್ದು, ನೈಟ್ರೈಟ್ ಅಥವಾ ನೈಟ್ರೈಟ್ ಫಾರ್ಮ್ಗೆ ಕನ್ವರ್ಟ್ ಮಾಡೋದು, ಅದನ್ನ ಏನಂತ ಕರಿತೀವಿ, ನೈಟ್ರೋಜನ್ ಫಿಕ್ಸೇಷನ್. ಸೊ ಅದಕ್ಕೆ ಹೆಲ್ಪ್ ಮಾಡೋ ಬ್ಯಾಕ್ಟೀರಿಯಾ ಯಾವುದು, ರೈಸೋಬಿಯಂ. ಸೊ ಇದೆಲ್ಲನೇ ಇನ್ನೊಂದು ನಾಸ್ಟಾಕ್, ಅನಬೀನಾ ಅಥವಾ ಅಜಟೋಬ್ಯಾಕ್ಟರ್ ಅನ್ನೋ ಒಂದು ಬ್ಯಾಕ್ಟೀರಿಯಾಗಳು ಬರುತ್ತೆ. ಓಕೆನಾ. ಸೊ ಅವು ಹೆಲ್ಪ್ ಮಾಡುತ್ತೆ. ಇದಾದ ನಂತರ ನೈಟ್ರೋಜನ್ ಫಿಕ್ಸೇಷನ್ ಅದಾದ ನಂತರ ಅಸಿಮಿಲೇಷನ್ ಅಂತ ಬರುತ್ತೆ. ಅಸಿಮಿಲೇಷನ್ ಅಂತಂದ್ರೆ ಆ ಭೂಮಿಯಲ್ಲಿರೋ ಕನ್ವರ್ಟ್ ಆಗ್ತಲ್ಲ ಯೂಸಬಲ್ ಫಾರ್ಮ್ ಆಫ್ ನೈಟ್ರೋಜನ್ ಕಾಂಪೌಂಡ್ಸ್ ಏನಿದೆ, ಸೊ ಅದನ್ನ ಪ್ಲಾಂಟ್ಸ್ ಯುಟಿಲೈಸ್ ಮಾಡ್ಕೊಳ್ಳುವಂಥದ್ದು, ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಯುಟಿಲೈಸ್ ಮಾಡ್ಕೊಳ್ಳೋದನ್ನ
ಅಸಿಮಿಲೇಷನ್ ಅಂತ ಹೇಳಿ ಕರೀತಾರೆ. ಓಕೆನಾ? ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಇದೆ, ಇಲ್ಲ ಅಸಿಮಿಲೇಷನ್ ಅಂತ ತೋರಿಸಿದ್ದಾರೆ. ಇಲ್ಲ ಇನ್ನೊಂದು ನೈಟ್ರಿಫಿಕೇಶನ್ ಅಂತ ಇದೆ. ನೈಟ್ರಿಫಿಕೇಶನ್ ಅಂತಂದ್ರೆ ಏನಿಲ್ಲ, ಇಲ್ಲಿ ಅನಿಮಲ್ಸ್ ಚಿತ್ರ ಇದೆ ಅಲ್ವಾ? ಸೊ ಇಲ್ಲಿಂದ ಏನಾಗಿರುತ್ತೆ, ಅಮೋನಿಯಾ ಸಿಕ್ಕಿರುತ್ತೆ. ಅಮೋನಿಯಾ ಇಸ್ ನಥಿಂಗ್ ಬಟ್ ಎ ನೈಟ್ರೋಜನ್ ಕಾಂಪೌಂಡ್. ಓಕೆನಾ? ಇದು ಯೂಸಬಲ್ ಫಾರ್ಮ್ ಆಗಿ ನೈಟ್ರೋಜನ್ ಕಾಂಪೌಂಡ್, ಇನ್ನೊಂದು ನೈಟ್ರೇಟ್ NO2 ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಇದನ್ನ ಈ ಅಂದ್ರೆ ಅಮೋನಿಯಾ ಕನ್ವರ್ಟಿಂಗ್ ಇಂಟು ನೈಟ್ರೇಟ್ ಅಂಡ್ ದೆನ್ ನೈಟ್ರೇಟ್, ಅಂದ್ರೆ ನೈಟ್ರೇಟ್ ಮತ್ತೆ ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡುವಂತ ಪ್ರೋಸೆಸ್ ಅನ್ನ ನೈಟ್ರಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಸೊ NH4 ಕನ್ವರ್ಟ್ಸ್ ಇಂಟು NO2 ನೈಟ್ರೇಟ್ ಅಂಡ್ ನೈಟ್ರೇಟ್, ನೈಟ್ ಮತ್ತೆ ನೈಟ್ರೇಟ್. ಓಕೆನಾ? ಎರಡಕ್ಕೂ ಡಿಫ್ರೆನ್ಸ್ ಇದೆ. ಸೊ ಈ ರೀತಿ ಕನ್ವರ್ಟ್ ಆಗೋದನ್ನ ನೈಟ್ರಿಫಿಕೇಶನ್ ಪ್ರೋಸೆಸ್ ಅಂತ ಕರಿತೀವಿ. ಅಸಿಮಿಲೇಷನ್ ಅಂತಂದ್ರೆ ಪ್ಲಾಂಟ್ಸ್ ಯೂಸ್ಫುಲ್ ನೈಟ್ರೋಜನ್ ಕಾಂಪೌಂಡ್ಸ್ ನ ಯುಟಿಲೈಸ್ ಮಾಡ್ಕೊಳ್ಳುವಂಥದ್ದು, ಅದನ್ನ ಅಸಿಮಿಲೇಷನ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಇನ್ನೊಂದು ಬರುತ್ತೆ ಇಲ್ಲಿ ಡಿನೈಟ್ರಿಫಿಕೇಶನ್ ಅಂತ ಒಂದು ಪ್ರೋಸೆಸ್ ಇದೆ. ಅಂದ್ರೆ ಇಲ್ಲಿ ಡಿನೈಟ್ರಿಫಿಕೇಶನ್, ಇಲ್ಲೊಂದು ಬ್ಯಾಕ್ಟೀರಿಯಾ ಬರುತ್ತೆ ಸೂಡೋಮೊನಾಸ್ ಅಂತ. ಓಕೆನಾ? ಈ ಸೂಡೋಮೊನಾಸ್ ಅನ್ನೋ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಮತ್ತೆ ಆ ಸಾಯಿಲ್ ಅಲ್ಲಿ ಇರುವಂತಹ ಯೂಸ್ಫುಲ್ ನೈಟ್ರೋಜನ್ ಅನ್ನ ತಗೊಂಡು ದೆನ್ ಈ ನೈಟ್ರೇಟ್ ಇದೆಯಲ್ಲ, ಈ ನೈಟ್ರೇಟ್ ಮತ್ತೆ ನೈಟ್ರೇಟ್ ಕಾಂಪೌಂಡ್ಸ್ ಇದೆಯಲ್ಲ, ಸೊ ಅದನ್ನ ಇಟ್ ಕ್ಯಾನ್ ಬಿ ಕನ್ವರ್ಟ್ ಅಗೈನ್ ಇಂಟು ದ N2 ಫಾರ್ಮ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ಗೇಷಿಯಸ್ ಫಾರ್ಮ್ ಆಫ್ ನೈಟ್ರೋಜನ್. ಅಗೈನ್ ಇಟ್ ರಿಲೀಸ್ ಇನ್ ಟು ದ ಅಟ್ಮಾಸ್ಫಿಯರಿಕ್. ಸೊ ಅಗೈನ್ ಇಟ್ ಗೋಸ್ ಟು ದ ಅಟ್ಮಾಸ್ಫಿಯರಿಕ್ ಇನ್ ದ ಫಾರ್ಮ್ ಆಫ್ N2, ಅಂದ್ರೆ ನೈಟ್ರೋಜನ್ ಗ್ಯಾಸ್ ಆಗಿ. ಓಕೆನಾ? ಸೊ ದಿಸ್ ಪ್ರೋಸೆಸ್ ಇಸ್ ಗೋಯಿಂಗ್ ಟು ಬಿ ರಿಪೀಟ್. ಸೊ ಇದು ರಿಪೀಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಇದನ್ನ ಏನಂತ ಕರಿತೀವಿ, ಸೈಕಲ್ ಅಂತ ಹೇಳಿ ಕರೆಯುವಂಥದ್ದು. ರೈಟ್? ಸೊ ಯಾವ್ಯಾವ ಬ್ಯಾಕ್ಟೀರಿಯಾ, ಸೂಡೋಮೊನಾಸ್ ಅನ್ನೋ ಬ್ಯಾಕ್ಟೀರಿಯಾ ಡಿನೈಟ್ರಿಫಿಕೇಶನ್ ಅಂದ್ರೆ ಅಗೇನ್ ಮತ್ತೆ ನೈಟ್ರೋಜನ್ ಆಗಿ ಕನ್ವರ್ಟ್ ಮಾಡುವಂತ, N2 ಗ್ಯಾಸ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಸೊ ಅದನ್ನ ಡಿನೈಟ್ರಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಇದಿಷ್ಟು ನೈಟ್ರೋಜನ್ ಸೈಕಲ್ ಬಗ್ಗೆ. ಸೊ ನಾನು ಅಲ್ಲೇ ಸ್ವಲ್ಪ ನಿಮಗೆ ಮೇಲ್ಮೇಲೆ ಹೇಳಿದೆ, ಯಾಕೆಂದ್ರೆ ಇದನ್ನ ನೀವು ಹೆಚ್ಚು ಓದ್ಕೊಳ್ಬೇಕು. ಓಕೆನಾ? ಸಮಯ ತುಂಬಾ ಕಡಿಮೆ ಇರೋದ್ರಿಂದ. ಸೊ ಇನ್ನೂ ಒಂದಷ್ಟು ಬರುತ್ತೆ, ಫುಡ್ ಪ್ರಿಸರ್ವೇಷನ್ ಮೆಥಡ್ಸ್ ಅಂತೆಲ್ಲ ಬರುತ್ತೆ. ಸೊ ದಟ್ ಈಸ್ ಆಲ್ಸೋ ಅನ್ ಇಂಪಾರ್ಟೆಂಟ್. ಸೊ ಅದನ್ನ ನೀವುಗಳೇ ತುಂಬಾ ಹೆಚ್ಚು ಎಫರ್ಟ್ ಹಾಕಿ ಓದ್ಕೊಳ್ಬೇಕಾಗುತ್ತೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ನಾವು ಓದಿದ್ದು, ಡಿಸ್ಕಸ್ ಮಾಡಿದ್ದು. ಸೊ ಇದು ಸ್ವಲ್ಪನೇ ಸ್ವಲ್ಪ, ಸೊ ಇನ್ನೂ ಹೆಚ್ಚಿನ ಎಫರ್ಟು ನಿಮಗೆ ಬಿಟ್ಟದ್ದು. ಓಕೆನಾ? ಸೊ ಯು ಶುಡ್ ಸ್ಟಡಿ ಅಬೌಟ್ ಮೋರ್, ರೈಟ್? ಸೊ ಇವಾಗ ಈ ತರಗತಿ ಬಗ್ಗೆ ಒಂದಷ್ಟು ಕ್ವಶನ್ಸ್ಗಳನ್ನ ಈಗ ಕಳಿಸ್ತಾರೆ. ಸೊ ಲಿಂಕ್ ಸೇಮ್ ಆಸ್ ಯೂಶುವಲ್ ಲಿಂಕ್ ಓಪನ್ ಮಾಡ್ತೀರಾ, ಡೀಟೇಲ್ಸ್ನ ಫಿಲ್ ಮಾಡ್ತೀರಾ ಆ್ಯಂಡ್ ಆನ್ಸರ್ ಮಾಡಿ ಸಬ್ಮಿಟ್ ಕೊಡಬೇಕು. ಓಕೆನಾ? ಸೊ ಲಿಂಕ್ ಬಂದಿದೆ, ಈಗ ಒಂದೊಂದಾಗಿ ಆನ್ಸರ್ ಮಾಡ್ತಾ ಹೋಗ್ಬಹುದು. ಸೊ ಎಲ್ರಿಗೂ ಲಿಂಕ್ ಬಂದಿದೆ ಅಲ್ವಾ? ಕ್ವಶನ್ಸ್ಗಳು ಸಿಕ್ಕಿದೆಯಾ? ಆನ್ಸರ್ ಮಾಡ್ತಾ ಇದ್ದೀರಾ? ಸೊ ಯಾರಿಗೆ ಲಿಂಕ್ ಓಪನ್ ಆಗಿಲ್ಲ, ಯು ಕ್ಯಾನ್ ಟೆಕ್ಸ್ಟ್ ಇಟ್ ಇನ್ ದ ಚಾಟ್ ಬಾಕ್ಸ್. ಸೊ ಇಲ್ಲಿಗೆ ಈ ಚಾಪ್ಟರ್ ಮುಗಿಯುತ್ತೆ. ಸೊ ಇನ್ನೂ ಒಂದಷ್ಟು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದೆ. ಸೊ ಅದನ್ನ ಯು ಶುಡ್ ಸ್ಟಡಿ. ಓಕೆ? ಸೊ ಇದಲ್ದೇನೆ ನಮ್ಮ ಡೈಲಿ ಲೈಫಲ್ಲಿ ಇನ್ನೆಲ್ಲೆಲ್ಲಿ ಮೈಕ್ರೋಬ್ಸ್ಗಳು ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಹುಡುಕಿ ತಿಳ್ಕೊಳ್ಳಿ. ಓಕೆನಾ? ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಓನ್ಲಿ ಫ್ಯೂ ಆಫ್ ದ ಯೂಸಸ್ ಆ್ಯಂಡ್ ಫ್ಯೂ ಆಫ್ ದ ಕಾಸಸ್. ಸೊ ಅದೇನು ನಮಗೆ ಹಾರ್ಮ್ಫುಲ್ನೆಸ್ ಮಾಡುತ್ತೆ ಅದನ್ನು ಮಾತ್ರ ವಿ ಜಸ್ಟ್ ಡಿಸ್ಕಸ್. ಸೊ ಇನ್ನೂ ತುಂಬ ಹೆಚ್ಚಿನದಾಗಿದೆ. ಸೊ ಅದನ್ನು ಯು ಶುಡ್ ಸ್ಟಡಿ, ರೈಟ್?
ಎಲ್ರಿಗೂ ಲಿಂಕ್ ಸಿಕ್ಕಿದೆಯಾ? ಯಾರಿಗಾದ್ರೂ ಓಪನ್ ಆಗಿಲ್ಲ ಅಂತಂದ್ರೆ ಯು ಕ್ಯಾನ್ ಶಾರ್ಟ್ ಟೆಕ್ಸ್ಟ್ ಇನ್ ಚಾಟ್ ಬಾಕ್ಸ್. ಓಕೆ, ಈ ನೈಟ್ರೋಜನ್ನು ಅತಿ ಹೆಚ್ಚು ಅಬಂಡೆಂಟ್ ಗ್ಯಾಸ್ ಅಂತ ಹೇಳಿ ಕರಿತೀವಿ ಇನ್ ದ ನೇಚರ್. ಅಟ್ಮಾಸ್ಫಿಯರ್ಲಿ ಅತಿ ಹೆಚ್ಚಾಗಿರುವಂಥದ್ದೇ ನೈಟ್ರೋಜನ್. ಬಟ್ ಅದನ್ನು ಯೂಸ್ ಮಾಡ್ಕೊಳಕ್ ಆಗೋದಿಲ್ಲ ನಮಗೆ ವಿತೌಟ್ ದಿಸ್ ಬ್ಯಾಕ್ಟೀರಿಯಾಸ್. ಇಲ್ಲ ಅಂತಂದರೆ ಅದು ನಮಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಎಷ್ಟು ಇಂಪಾರ್ಟೆಂಟ್ ರೋಲ್ ಹಾಗಾದರೆ ಬ್ಯಾಕ್ಟೀರಿಯಾಸ್ ಆರ್ ಪ್ಲೇಯಿಂಗ್ ಅಲ್ಲ? ಸೊ ಎಲ್ಲರೂ ಆನ್ಸರ್ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಾಗಿದ್ದು. ಸೊ ಏನೇನು ಕಲ್ತ್ವಿ ಅಂತಂದರೆ ವೈರಸಸ್ ಬಗ್ಗೆ ನೋಡಿದ್ವಿ. ಸೊ ವೈರಸಸ್ ಬಗ್ಗೆ ಆದ ನಂತರ ಮೈಕ್ರೋಬ್ಸ್ ಏನೇನು ಯೂಸ್ ಇದೆ, ಸೊ ಇಲ್ಲಿ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಮೈಕ್ರೋಬ್ಸ್ಗಳು ನಮ್ಮ ದಿನನಿತ್ಯ ಜೀವನದಲ್ಲೇ. ಜೊತೆಗೆ ಯೂಸ್ಫುಲ್ ಅಲ್ಲದೆ ಸೊ 8ನೇ ಕ್ಲಾಸಲ್ಲಿ ಒಂದು ಚಾಪ್ಟರ್ ಇದೆ, ಮೈಕ್ರೋ ಆರ್ಗಾನಿಸಮ್ಸ್ ಫ್ರೆಂಡ್ ಆ್ಯಂಡ್ ಫೋ ಅಂತ. ಫೋ ಅಂತಂದ್ರೆ ಏನು? ಶತ್ರು ಅಂತ. ಓಕೆನಾ? ಸೊ ಅದೆಷ್ಟು ಸ್ನೇಹಿತನಾಗಿ ವರ್ಕ್ ಮಾಡುತ್ತೋ ಅದೇ ರೀತಿ ಶತ್ರುವಾಗಿ ಅಂದರೆ ಡಿಸೀಸ್ನ ಕೂಡ ಕಾಸ್ ಮಾಡುತ್ತೆ ಅನ್ನೋದನ್ನು ಕೂಡ ಇವತ್ತು ಒಂದಷ್ಟು ತಿಳ್ಕೊಂಡ್ವಿ. ಜೊತೆಗೆ ನಮ್ಮ ಬಾಡಿಗೆ, ನಮಗೆ ಮತ್ತು ಪ್ಲಾಂಟ್ಸ್ಗಳಿಗೆ ಬೇಕಾದ ಎಸೆನ್ಷಿಯಲ್ ಕಾಂಪೊನೆಂಟ್ ನೈಟ್ರೋಜನ್, ಸೊ ಅದನ್ನು ನಮ್ಮ ಬಾಡಿ ಸಿಂಥಸೈಸ್ ಮಾಡೋದಕ್ಕೆ, ಪ್ರೋಟೀನ್ ಸಿಂಥಸೈಸ್ ಮಾಡೋದಕ್ಕೆ ಎಷ್ಟು ಪ್ರಮುಖ, ಸೊ ಅದರಲ್ಲಿ ಈ ಬ್ಯಾಕ್ಟೀರಿಯಾಗಳದ್ದು ಎಷ್ಟೊಂದು ಇಂಪಾರ್ಟೆಂಟ್ ರೋಲ್ ಅನ್ನೋದನ್ನು ಕೂಡ ನಾವು ಇವತ್ತು ಹಾಗೆ ನೋಡಿದ್ದೀವಿ. ಓಕೆನಾ? ಸೊ ಇದಿಷ್ಟು ಇವತ್ತಿನ ತರಗತಿ ಆಗಿತ್ತು. ಸೊ ಇವಾಗ ಈ ವಾಟ್ಸಪ್ಪಲ್ಲಿ ಇದ್ರದ್ದು ಲಿಂಕ್ ಕಳಿಸ್ಕೊಡ್ತಾರೆ. ಓಕೆನಾ? ಸೊ ಎಲ್ರಿಗೂ ಅರ್ಥ ಆಗಿದ್ರೆ ಇವತ್ತಿನ ಈ ತರಗತಿನ ಇಲ್ಲಿಗೆ ಎಂಡ್ ಮಾಡೋಣ. ಓಕೆ, ಥ್ಯಾಂಕ್ ಯು.